Good morning, my dear students. So here I am welcoming you to the today's online class. So students, ನಾವು ಲಾಸ್ಟ್ ವೀಕಲ್ಲಿ ಆಫ್ಟರ್ 3 ಡೇಸ್ ನಿಮಗೆ ಗ್ಯಾಪ್ ಆಗಿಬಿಟ್ಟಿದೆ. ಎಲ್ಲರೂ ಗೌರಿ ಗಣೇಶ ಹಬ್ಬನ ಮನೆಯಲ್ಲೇ ಇದ್ಕೊಂಡು ಸೇಫಾಗಿ ಆಚರಣೆ ಮಾಡಿರ್ತೀರಿ, ಸೆಲೆಬ್ರೇಟ್ ಮಾಡಿರ್ತೀರಿ, ಮತ್ತು ಖುಷಿಯಿಂದ ಇರ್ತೀರಿ, ಮತ್ತು ಸೇಫಾಗಿರ್ತೀರಿ ಅಂತ ಅಂದ್ಕೊಂಡು ಸುಮಾರು ದಿನ ಗ್ಯಾಪ್ ಆಯಿತು. 3-4 ದಿನ ಗ್ಯಾಪ್ ಆಗೋಗಿದೆ. ಸೊ ಆಫ್ಟರ್ ಎ ಮಿಯರ್ ಗ್ಯಾಪ್ ಆಫ್ 4 days, once again we are here to join in the online class. ಸೊ ಇವತ್ತಿನ ಒಂದು ಪಾಠದಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಸ್ಟಡಿ ಮಾಡ್ತಾ ನಾವು ಅಲ್ಲಿ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರಿನ್ ಕಾಂಪೌಂಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಅದರಲ್ಲಿ ಒಂದಷ್ಟು ಮೆಥಡ್ಸನ್ನು ನಾವು ಕಲ್ತ್ಕೊಂಡಿದ್ದೀವಿ. ಫ್ರಮ್ ಆಲ್ಕೋಹಾಲ್ ಕಾಂಪೌಂಡ್ಸಿಂದ ಯಾವ ರೀತಿ ನಾವು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಬಗ್ಗೆ ನಾವು ವಿ ಹ್ಯಾವ್ ಸ್ಟಡಿಡ್. ಸೊ ಸಿಮಿಲರ್ಲಿ today also let me continue with the same preparation of the halo alkane compounds and similarly halo arines ಅಂತ ಬಂದರೆ halo arines ಅನ್ನು ಎಲ್ಲಿ ಯಾವ ಕಾಂಪೌಂಡ್ ಇಂದ ನಾವು ಪ್ರಿಪ್ರೇಷನ್ ಮಾಡ್ಕೊಬೋದು. ಸೊ ಇದ್ರ ಬಗ್ಗೆ ಒಂದಷ್ಟು ನಾವು ಇವತ್ತು ಕಲ್ತ್ಕೊಳ್ಳೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಫ್ರಮ್ ಆಲ್ಕೋಹಾಲ್ ಕಾಂಪೌಂಡ್ಸಿಂದ ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಅಲ್ಲಿ ಲಾಸ್ಟ್ ರಿಯಾಕ್ಷನ್ ಬಂದು ಥೈನೆಲ್ ಕ್ಲೋರೈಡ್ ಜೊತೆಗೆ ಆಲ್ಕೋಹಾಲ್ ಕಾಂಪೌಂಡನ್ನು ರಿಯಾಕ್ಷನ್ ಮಾಡಿದಾಗ ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿವಿ. ಅದಾದಮೇಲೆ ಬಿಟ್ವೀನ್ ದಿಸ್ PCl5 ಆ್ಯಂಡ್ SOCl2 PCl5 ಮತ್ತು SOCl2 ಎರಡನ್ನೂ ತೊಗೊಂಡಾಗ ಯಾವುದನ್ನು ನಾವು ಪ್ರಿಫರ್ ಮಾಡ್ತೀವಿ ಫಾರ್ ದ ಪ್ರಿಪ್ರೇಷನ್ ಆಫ್ ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಅಂತ ಬಂದಾಗ ನಿಮಗೆ ಹೇಳಿದ್ದೆ ನಾನು SOCl2 ಕಾಂಪೌಂಡ್ ಈಸ್ ಪ್ರಿಫರ್ಡ್ ಓವರ್ PCl5 ಫಾರ್ ದ ಪ್ರಿಪ್ರೇಷನ್ ಆಫ್ ಕ್ಲೋರೋ ಆಲ್ಕೇನ್ ಕಾಂಪೌಂಡ್. ಅದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಿಮಗೆ ಹೇಳಿದ್ದೆ. ಸೊ ಇವತ್ತು ಅಷ್ಟೇ. ಸೊ ಒಂದಷ್ಟು ಪ್ರಿಪ್ರೇಷನ್ ಅಂತ ತಗೊಂಡಾಗ ಬೈ ಟೇಕಿಂಗ್ ದ ಅದರ್ ಕಾಂಪೌಂಡ್ಸ್, ಬೇರೆ ಕಾಂಪೌಂಡ್ಸನ್ನು ತಗೊಂಡು ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೊಬೋದು, ಸೊ ಅದರ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಳೋಣ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಈಗ ನಾವು ಆಲ್ಕೋಹಾಲ್ ಕಾಂಪೌಂಡಿಂದ ನಾವು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಈಗ ಹ್ಯಾಲೋ ಆಲ್ಕೇನ್ ಆಯಿತು. ಈಗ ಸಪೋಸ್ ಇಫ್ ಐ ಟೇಕ್ ಹ್ಯಾಲೋ ಅರಿನ್ ಕಾಂಪೌಂಡ್, ಹ್ಯಾಲೋ ಅರಿನ್ ಕಾಂಪೌಂಡ್ಸನ್ನು ನಾವು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಈಗ ಹ್ಯಾಲೋ ಆಲ್ಕೇನ್ಸ್ ನೋಡಿ ಆಲ್ಕೋಹಾಲ್ ಕಾಂಪೌಂಡನ್ನು ತೊಗೊಂಡು ನೀವು ಪ್ರಿಪ್ರೇಷನ್ ಮಾಡಿದ್ರಿ. ಅದೇ ಥರ ಹ್ಯಾಲೋ ಅರಿನ್ ಕಾಂಪೌಂಡ್ಸನ್ನು ನಾನು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಸಪೋಸ್ ಇಫ್ ಐ ಟೇಕ್ ದ ಹ್ಯಾಲೋ ಅರಿನ್ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಅರಿನ್ ಅಂತ ತೊಗೊಳ್ತಾ ಇದ್ದೀನಿ. ಈಗ ಒಂದು ಕ್ವಶನ್ which will cross our mind, that is halo aryne compounds. So halo aryne ಕಾಂಪೌಂಡ್ಸನ್ನು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ನಾವು ಹ್ಯಾಲೋ ಆಲ್ಕೋಹಾಲ್ ಕಾಂಪೌಂಡ್ಸಿಂದ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ವಿ ಅದೇ ಥರ ಈಸ್ ಇಟ್ ಪಾಸಿಬಲ್ ಟು ಪ್ರಿಪೇರ್ ಫ್ರಮ್ ದ ಆರೋಮ್ಯಾಟಿಕ್ ಆಲ್ಕೋಹಾಲ್ ಕಾಂಪೌಂಡಿಂದ ಆರೋಮ್ಯಾಟಿಕ್ ಹ್ಯಾಲೋಜಿನೇಟೆಡ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡ್ಕೊಬೋದಾ? ಅಂದರೆ ಆರೋಮ್ಯಾಟಿಕ್ ಆಲ್ಕೋಹಾಲ್ ಅಂತಂದರೆ ನೋಡಿ ಒಂದು ಬೆಂಜಿನ್ ರಿಂಗ್ ಇದೆ. ಸೊ ಬೆಂಜಿನ್ ರಿಂಗ್ ಇದೆ, ಆ ಬೆಂಜಿನ್ ರಿಂಗಲ್ಲಿ ಒನ್ ಆಫ್ ದ ಕಾರ್ಬನ್ ಐಟಮ್ಗೆ ಸಪೋಸ್ ಏನಾದರೂ OH ಗ್ರೂಪು ಅಟ್ಯಾಚ್ ಆದರೆ ಫಂಕ್ಷನಲ್ ಗ್ರೂಪು, ಇದು ಆರೋಮ್ಯಾಟಿಕ್ ಆಲ್ಕೋಹಾಲ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಸ್ಪೆಸಿಫಿಕಲಿ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಫೀನಾಲ್ ಅಂತ ಕರಿತೀವಿ. ಈಗ ಯಾವ ಥರ ನಾವು ಜಸ್ಟ್ ಇನ್ ದ ವೇ ಟು ಕನ್ವರ್ಟ್ ದ ಆಲ್ಕೋಹಾಲ್ ಕಾಂಪೌಂಡ್ ಇಂಟು ದ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ಯಾವ ರೀತಿ ಕನ್ವರ್ಟ್ ಮಾಡಿದ್ವಿ ಅದೇ ಥರ ಸೊ ಇನ್ ದ ಸಿಮಿಲರ್ ವೇ ಈಸ್ ಇಟ್ ಪಾಸಿಬಲ್ ಟು ಕನ್ವರ್ಟ್ ದ ಫಿನಾಲ್ ಕಾಂಪೌಂಡ್ ಅಥವಾ ಫಿನಾಲ್ಸನ್ನು ನಾವು ಹ್ಯಾಲೋ ಅರಿನ್ ಕಾಂಪೌಂಡ್ಸ್ ಆಗಿ ಪ್ರಿಪ್ರೇಷನ್ ಮಾಡ್ಬೋದಾ? ಇಸ್ ಇಟ್ ಪಾಸಿಬಲ್ ಟು ಕನ್ವರ್ಟ್ ದಿಸ್? ಫಾರ್ ಎಕ್ಸಾಂಪಲ್ ಫಿನಾಲ್ ಇದೆ, ಫಿನಾಲ್ ಕಾಂಪೌಂಡನ್ನು ನಾನು ಇಫ್ ಐ ವಾಂಟ್ ಟು ಕನ್ವರ್ಟ್ ದಿಸ್ ಇಂಟು ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಅಥವಾ ಬ್ರೋಮೋ ಆಲ್ಕೇನ್ ಕಾಂಪೌಂಡ್ ಆರ್ ಐಡೋ ಆಲ್ಕೇನ್ ಕಾಂಪೌಂಡ್, ಈ ಥರ ನಾವೇನಾದರೂ ಐಡೋ ಬೆಂಜಿನ್, ಕ್ಲೋರೋ ಬೆಂಜಿನ್ ಆ್ಯಂಡ್ ಬ್ರೋಮೋ ಬೆಂಜಿನ್ ಈ ಥರ ನಾವೇನಾದರೂ ಕನ್ವರ್ಷನ್ ಮಾಡಬೇಕು ಅಂತಲೇ ಈಸ್ ಇಟ್ ಪಾಸಿಬಲ್? ಅಥವಾ ಈ ರಿಯಾಕ್ಷನ್ನು ಫೀಸಿಬಲ್ಲ ಅಥವಾ ಈ ರಿಯಾಕ್ಷನ್ನ ನಾವು ಕ್ಯಾರಿ ಔಟ್ ಮಾಡ್ಬೋದಾ ಬೈ ಮೀನ್ಸ್ ಆಫ್ ಕ್ಯಾರಿಂಗ್ ಔಟ್ ದ ರಿಯಾಕ್ಷನ್ಸ್ ಜಸ್ಟ್ ಲೈಕ್ ದ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಇಂಟು ದ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಈಸ್ ಇಟ್ ಪಾಸಿಬಲ್ ಟು ಕನ್ವರ್ಟ್ ದ ಫಿನಾಲ್ ಕಾಂಪೌಂಡ್ ಇಂಟು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಂತಲೇ ನೋ, ಇಟ್ಸ್ ನಾಟ್. It is not possible to convert the phenol compound into chloroalkane compound, bromoalkane ಅಥವಾ iodalkane ಆಗಿ ನಾನು ಕನ್ವರ್ಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಟ್ ಈಸ್ ಡಿಫಿಕಲ್ಟಿ ಟು ಕನ್ವರ್ಟ್ ದ ಫಿನಾಲ್ ಕಾಂಪೌಂಡ್ ಇಂಟು ಹ್ಯಾಲೋ ಅರಿನ್ ಕಾಂಪೌಂಡ್ಸ್ ಆಗಿ ನಾವು ಕನ್ವರ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ.
ಯಾಕಾಗೋದಿಲ್ಲ ಇಲ್ಲಿ ಅಂತಂದರೆ, ನೀವು ನೋಡಿ ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವು ನೋಡಬೇಕಾದ್ರೆ ಒಂದು ಆಲ್ಕೋಹಾಲ್ ಕಾಂಪೌಂಡನ್ನ ತೊಗೊಂಡು ನಾವು ಆಲ್ಕೋಹಾಲ್ ಕಾಂಪೌಂಡನ್ನು ನಾನು ಕನ್ವರ್ಷನ್ ಮಾಡಬೇಕು ಅಂತಂದರೆ ಅಲ್ಲೇನು ಮಾಡ್ತಾಯಿದ್ದೆ ನಾನು, ಐ ವುಡ್ ಹವ್ ಬ್ರೋಕನ್ ROH ಬಾಂಡ್ ಏನಿದೆ, ಆ ROH ಬಾಂಡನ್ನು ನಾವು ಬ್ರೇಕ್ ಮಾಡ್ತಾಯಿದ್ವಿ. ಬ್ರೇಕ್ ಮಾಡಿ ನನಗೆ ಇಲ್ಲಿ ಸಪ್ರೇಟಾಗಿ ಆಲ್ಕೈಲ್ ಗ್ರೂಪ್ ಬರ್ತಾಯಿತ್ತು, OH ಇಲ್ಲಿಂದ ಸಪ್ರೇಟ್ ಆಗ್ತಾಯಿತ್ತು. ಅಂದರೆ ಇಟ್ ವಾಸ್ ಈಸಿ ಟು ಬ್ರೇಕ್ ದಿಸ್ ಆಲ್ಕೋಹಾಲ್ ಅಥವಾ ಆಲ್ಕೈಲ್ OH ಗ್ರೂಪನ್ನು ನಾನು, ಆಲ್ಕೈಲ್ OH ಬಾಂಡ್ ಏನಿದೆ ಅಥವಾ ROH ಬಾಂಡ್ ಏನಿದೆ, ಆ ROH ಬಾಂಡನ್ನು ನಾನು ಈಸಿಲಿ ಬ್ರೇಕ್ ಮಾಡ್ತಾ ಇದ್ದೆ. ಇಟ್ ವಾಸ್ ಈಸಿ ಟು ಬ್ರೇಕ್ ದಟ್ ಬಾಂಡ್. ಬಟ್ ಹಿಯರ್ ಒನ್ಸ್ ಅಗೇನ್ ಇನ್ ಆರ್ಡರ್ ಟು ಕನ್ವರ್ಟ್ ದಿಸ್ ಫಿನಾಲ್ ಕಾಂಪೌಂಡನ್ನ ನಾನು ಏನು ಅಲೋರಿನ್ ಕಾಂಪೌಂಡಾಗಿ ಕನ್ವರ್ಷನ್ ಮಾಡಬೇಕು ಅಂತಂದರೆ, ನಾವು ವಾಟ್ ಐ ನೀಡ್ ಟು ಡೂ ಹಿಯರ್ ಅಂತ ಒನ್ಸ್ ಅಗೈನ್ ಐ ನೀಡ್ ಟು ಬ್ರೇಕ್ ದಿಸ್, ಈ ಬಾಂಡನ್ನ ಬ್ರೇಕ್ ಮಾಡಬೇಕು ನಾನು. ಅಂದರೆ ಬಿಟ್ವೀನ್ ದ ಕಾರ್ಬನ್ ಆಟಮ್ ಆಫ್ ದ ಬೆಂಜಿನ್ ರಿಂಗ್ ಆ್ಯಂಡ್ OH ಗ್ರೂಪ್ ನಡುವೆ ಇರುವಂಥ ಒಂದು ಬಾಂಡ್ ಇದೆಯಲ್ಲ, ಅದನ್ನು ನಾನು ಬ್ರೇಕ್ ಮಾಡಬೇಕು ಅಲ್ಲಿ. ಬಟ್ ದ ಬ್ರೇಕಿಂಗ್ ಆಫ್ ದಿಸ್ ಬಾಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾನೆ. ಮುಂದೆ ಗೊತ್ತಾಗುತ್ತೆ, ಮತ್ತೆ ಹೇಳ್ತೀನಿ ನಿಮಗೆ. ಬ್ರೇಕಿಂಗ್ ಆಫ್ ದಿಸ್ ಬಾಂಡ್ ಇಟ್ ಈಸ್ ಸೆಟ್ ಟು ಬಿ ಡಿಫಿಕಲ್ಟಿ ಅಂತ ಹೇಳ್ತಾನೆ. ಬ್ರೇಕಿಂಗ್ ಆಫ್ ಬಾಂಡ್ ಈಸ್ ಡಿಫಿಕಲ್ಟ್ ಇನ್ ದಿಸ್ ಕೇಸ್. ಅರ್ಥ ಆಗ್ತಿದೆಯಲ್ವಾ? ಸೊ ಹಿಯರ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಬ್ರೇಕ್ ದಟ್ COH ಬಾಂಡ್ ಇನ್ ದ ಫಿನಾಲ್ ಕಾಂಪೌಂಡ್ನಲ್ಲಿ. ಆ COH ಬಾಂಡ್ ಏನಿದೆ, ಆ COH ಬಾಂಡನ್ನು ನಾವು ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ವೈ ಇಟ್ ಈಸ್ ಡಿಫಿಕಲ್ಟ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್ ಅಂತ ಹೇಳ್ತಾನೆ. ಮುಂದೆ ಅದನ್ನು ರಿಪೀಟ್ ಮಾಡ್ತೀನಿ. ಈ COH ಬಾಂಡ್ ಇದೆಯಲ್ಲ, ಇನ್ ದ ಕೇಸ್ ಆಫ್ ದ ಫಿನಾಲ್ ಕಾಂಪೌಂಡ್ನಲ್ಲಿ ದಿ COH ಬಾಂಡು ಸ್ವಲ್ಪ ಸ್ಟ್ರಾಂಗ್ ಬಾಂಡ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಒಂದು ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ ಅಂತ ಹೇಳ್ತಾನೆ. ಬಿಕಾಸ್ ಆಫ್ ದ ಸ್ಟ್ರಾಂಗ್ ನೇಚರ್ ಆಫ್ ದಿ COH ಬಾಂಡ್ ಇನ್ ದ ಕೇಸ್ ಆಫ್ ದ ಫಿನಾಲ್ ಕಾಂಪೌಂಡ್, ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ದ ಸ್ಟ್ರೆಂತ್ ಆಫ್ ದ COH ಬಾಂಡ್ ಇಸ್ ಸೆಟ್ ಟು ಬಿ ಹೈಯರ್, ಅಥವಾ ಅದಕ್ಕೊಂದು ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರೋದ್ರಿಂದ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಬ್ರೇಕ್ ದಿಸ್ ಬಾಂಡ್. COH ಬಾಂಡ್ ಇನ್ ದ ಕೇಸ್ ಆಫ್ ದ ಫಿನಾಲ್ ಕಾಂಪೌಂಡ್ನಲ್ಲಿ ನಾವು ಬ್ರೇಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ದೇರ್ಫೋರ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಬ್ರೇಕ್ ದಿಸ್ COH ಬಾಂಡ್ ಇನ್ ದ ಕೇಸ್ ಆಫ್ ದ ಫಿನಾಲ್ ಕಾಂಪೌಂಡ್. ಹೆನ್ಸ್ it is not possible to convert this phenol compound into the chloroalkane compound or a bromoalkane compound ಅಥವಾ iodalkane compound ಆಗಿ it is not so easy to convert that phenol into the respective halorine compounds ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆಯಲ್ವಾ? ಸೊ ಹಾಗಿದ್ರೆ ಇಟ್ ಈಸ್ ನಾಟ್ ವಿ ಕೇಮ್ ಟು ನೋ ಅಬೌಟ್ ದಟ್ ಫಿನಾಲ್ ಕಾಂಪೌಂಡನ್ನ ನಾನು ಹ್ಯಾಲೋರಿನ್ ಕಾಂಪೌಂಡ್ಸ್ ಆಗಿ ನಾನು ಕನ್ವರ್ಷನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಸೊ ಯಾಕಾಗುತ್ತೆ ಅಂತಲೂ ಹೇಳಿದೆ ನಿಮಗೆ. ಈಗ ನೆಕ್ಸ್ಟು ಹಾಗಿದ್ರೆ ಹೌ ಟು ಗೆಟ್ ದಿಸ್ ಹ್ಯಾಲೋರಿನ್ ಕಾಂಪೌಂಡ್ಸನ್ನು ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು? ವೆರಿ ಈಸಿಲಿ ಯಾವ ರೀತಿ ಅದನ್ನು ಪ್ರಿಪ್ರೇಷನ್ ಮಾಡ್ಕೊಬೋದು ಅಂತ ಬಂದಾಗ, ಇಟ್ ಈಸ್ ಈಸಿ ಟು ಪ್ರಿಪೇರ್ ದಿಸ್ ಕಾಂಪೌಂಡ್ ಫ್ರಮ್ ದ ರೆಸ್ಪೆಕ್ಟಿವ್ ಹ್ಯಾಲೋರಿನ್ ಕಾಂಪೌಂಡ್. ಬೇರೆ ಕೆಲವೊಂದು ಕಾಂಪೌಂಡ್ಸನ್ನು ತಗೊಂಡು ನಾವು ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ದ ರೆಸ್ಪೆಕ್ಟಿವ್ ಕಾಂಪೌಂಡ್ಸ್ ಇಂಟು ದ ರೆಸ್ಪೆಕ್ಟಿವ್ ಹ್ಯಾಲೋರಿನ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಅಂದರೆ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ದ ಈಸಿಯೆಸ್ಟ್ ಮೆಥಡ್ಸ್. ನನ್ನ ಫಿನಾಲ್ ಕಾಂಪೌಂಡನ್ನು ನಾನು ಕ್ಲೋರೋಆಲ್ಕಿನ್ ಕಾಂಪೌಂಡಾಗಿ ಕನ್ವರ್ಷನ್ ಮಾಡೋಕ್ಕೆ ಆಗೋದಿಲ್ವ ಸರ್ ಅಂತಲೇ, ಎಸ್ ಇದನ್ನು ಮಾಡ್ಬೋದು ನಾವು. ಅಂದರೆ ಅಟ್ ದ ಹೈ ಟೆಂಪ್ರೇಚರ್ ಕಂಡೀಷನು, ಪ್ರೆಷರ್ ಕಂಡೀಷನು ಮತ್ತು ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿ, ಈ ಥರ ಕೆಲವೊಂದು ಕಂಡೀಷನ್ಸನ್ನು ನಾವು ಸ್ಯಾಟಿಸ್ಫೈ ಮಾಡಿ ನಾವು ಕನ್ವರ್ಟ್ ಮಾಡ್ಬೋದು. ಬಟ್ ವೆರಿ ಈಸಿಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕನ್ವರ್ಟ್ ದ ಫಿನಾಲ್ ಇಂಟು ದ ರೆಸ್ಪೆಕ್ಟಿವ್ ಹ್ಯಾಲೋರಿನ್ ಕಾಂಪೌಂಡ್. ಹಾಗಿದ್ರೆ ಹೌ ಟು ಪ್ರಿಪೇರ್ ದಿಸ್ ಹ್ಯಾಲೋರಿನ್ ಕಾಂಪೌಂಡ್ಸನ್ನು ವೆರಿ ಈಸಿಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ರಿಯಾಕ್ಷನ್ ಹೇಳುತ್ತೆ ನೋಡಿ. ನೆಕ್ಸ್ಟ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈಗ ನೋಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮಗೆ ಎಷ್ಟೊಂದು ಚಾಪ್ಟರ್ಸ್ ಇದೆವಲ್ಲ ಈ ವರ್ಷ, ಆ ಚಾಪ್ಟರ್ಸಲ್ಲಿ ಒಂದಷ್ಟು ನೇಮ್ಡ್ ರಿಯಾಕ್ಷನ್ಸ್ ಬರುತ್ತೆ. ಹಾರ್ಡ್ಲಿ ನಿಮಗೆ ಒಂದು 20 to 22 ನೇಮ್ಡ್ ರಿಯಾಕ್ಷನ್ಸ್ ಬರುತ್ತೆ ನಿಮಗೆ ಎಕ್ಸಾಮಿನೇಷನಲ್ಲಿ. ನಿಮಗೆ ಆ 22 ನೇಮ್ಡ್ ರಿಯಾಕ್ಷನ್ಸಿಂದ ನಿಮಗೆ ಒಂದು 4 ನೇಮ್ಡ್ ರಿಯಾಕ್ಷನ್ಸ್ ಇನ್ ಒನ್ ಆರ್ ದ ಅದರ್ ವೇ ಎಕ್ಸಾಮಿನೇಷನ್ ಕೇಳ್ತಾನೆ ಫಾರ್ 8 ಮಾರ್ಕ್ಸ್. 22 ನೇಮ್ಡ್ ರಿಯಾಕ್ಷನ್ಸ್ ಇರುತ್ತೆ. ಆ 22 ನೇಮ್ಡ್ ರಿಯಾಕ್ಷನ್ಸಲ್ಲಿ ನಿಮಗೆ 4 ನೇಮ್ಡ್ ರಿಯಾಕ್ಷನ್ಸನ್ನು ಸೊ ಯಾವುದಾದ್ರು ಒಂದು ರೀತಿಯಲ್ಲಿ ನಿಮಗೆ 8 ಮಾರ್ಕ್ಸ್ಗೆ ಕೇಳ್ತಾನೆ. ಸೊ ದಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ನೇಮ್ಡ್ ರಿಯಾಕ್ಷನ್ ಇನ್ ಆರ್ಡರ್ ಟು ಗ್ರ್ಯಾಬ್ ದ ಗುಡ್ ಮಾರ್ಕ್ಸ್. ಒಳ್ಳೆ ಸ್ಕೋರನ್ನು ನೀವು ಮಾಡಬೇಕು ಅಂತಂದರೆ ಈ ಕೆಲವೊಂದು ನೇಮ್ಡ್ ರಿಯಾಕ್ಷನ್ಸ್ ಏನಿದೆ, ಈ ನೇಮ್ಡ್ ರಿಯಾಕ್ಷನ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಕಣಪ್ಪ. ಅರ್ಥ ಆಗಿದೆಯಲ್ವಾ? ಈಗ ಮುಂದೆ ಹೋಗೋಣ. ಅದರಲ್ಲಿ ಒನ್ ಆಫ್ ದ ಸಿಂಪಲ್ ರಿಯಾಕ್ಷನ್, ಒಂದು ಎಕ್ಸಾಂಪಲ್ ಫಾರ್ ದ ವೆರಿ ಸಿಂಪಲ್ ರಿಯಾಕ್ಷನ್ ಫಾರ್ ದ ಕನ್ವರ್ಷನ್ ನೇಮ್ಡ್ ರಿಯಾಕ್ಷನ್ ಅಂತ ತೊಗೊಂಡ್ರೆ ದಟ್ ನೇಮ್ಡ್ ರಿಯಾಕ್ಷನ್ ವಿಚ್ ಇಸ್ ಕಾಲ್ಡ್ ಆಸ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ. ವಾಟ್ ಇಸ್ ದಿಸ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತಂದರೆ ಏನು? ಸ್ಯಾಂಡ್ ಮೇಯರ್ ರಿಯಾಕ್ಷನಲ್ಲಿ ಏನು ಮಾಡ್ತೀವಿ
ಆ್ಯಂಡ್ ಸ್ಯಾಂಡ್ ಮೇಯರ್ ಅಂತಂದರೆ ನೇಮ್ ಆಫ್ ದ ಸೈಂಟಿಸ್ಟ್. ಸೊ ಅವನ ಹೆಸರನ್ನೇ ಕೊಟ್ಟಿದ್ದೀವಿ, ಯಾರೋ ರಿಯಾಕ್ಷನನ್ನು ಹೇಳಿದ್ರು ಅವನ ಹೆಸರನ್ನೇ ಕೊಟ್ಟಿದ್ದೀವಿ. ದೇರ್ಫೋರ್ ದಟ್ ನೇಮ್ ಆಫ್ ದ ರಿಯಾಕ್ಷನ್ ವಿಚ್ ಈಸ್ ಟೇಕನ್ ಆಸ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಹಂಗಂದ್ರೆ ಏನಿಲ್ಲ, ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಇಟ್ ಈಸ್ ಒನ್ ಆಫ್ ದ ಸಿಂಪಲ್ ರಿಯಾಕ್ಷನ್ ಇನ್ ವಿಚ್ ವಿ ಕ್ಯಾನ್ ಏಬಲ್ ಟು ಪ್ರಿಪೇರ್ ದಿಸ್ ಹ್ಯಾಲೋರಿನ್ ಕಾಂಪೌಂಡ್ಸ್. ಹ್ಯಾಲೋರಿನ್ ಕಾಂಪೌಂಡ್ಸನ್ನು ನಾವು ಪ್ರಿಪ್ರೇಷನ್ ಮಾಡೋದಕ್ಕೆ ಈ ಸ್ಯಾಂಡ್ ಮೇಯರ್ ರಿಯಾಕ್ಷನ್ಸನ್ನು ನಾವು ತಗೊಳ್ತೀವಿ. ಹೌ ಟು ಗೆಟ್ ದಿಸ್ ಅಂತ ಬಂದಾಗ ನೋಡಿ, ದ ಸಿಂಪಲ್ ರಿಯಾಕ್ಷನ್ ಹೇಳುತ್ತೆ ಇಲ್ಲಿ. ಸೊ 1 hour ದಿಸ್ ರಿಯಾಕ್ಷನ್ ವಿಚ್ ಕ್ಯಾನ್ ಸೋರ್ಸ್ ಲೈಕ್ ದಿಸ್. ನೋಡಿ, ಹೌ ಟು ಗೆಟ್ ದಿಸ್ ಹ್ಯಾಲೋರಿನ್ ಕಾಂಪೌಂಡ್ಸ್ ಅಂತಂದರೆ ಇಲ್ಲಿ ಒಂದು ಕಾಂಪೌಂಡನ್ನು ತೊಗೊಳ್ತಾ ಇದ್ದೀನಿ, ಒಂದು ರಿಯಾಕ್ಷನ್ನ ತೊಗೊಳ್ತಾ ಇದ್ದೀನಿ. ಈ ರಿಯಾಕ್ಷನಲ್ಲಿ ನೋಡಿ ಲೆಫ್ಟ್ ಸೈಡ್ನಲ್ಲಿ ಒಂದು ಕಾಂಪೌಂಡನ್ನು ತೊಗೊಂಡಿದ್ದೀನಿ. ದಟ್ ಕಾಂಪೌಂಡ್ ವಿಚ್ ಇಸ್ ಟೇಕನ್ ಆಸ್ ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಇನ್ ಜನರಲ್ ದಿಸ್ ಕಾಂಪೌಂಡ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್. ಅದನ್ನು ನಾವು ಈ ರೀತಿ ಬರ್ಕೊಳ್ತೀವಿ. ನೋಡಿ, ಒಂದು ಬೆಂಜಿನ್ ರಿಂಗ್ ಇದೆ, ಆ ಬೆಂಜಿನ್ ರಿಂಗು 3 ಡಬಲ್ ಬಾಂಡ್ ಇದೆ ನೋಡಿ. ಸೊ ಈಗ ಯಾವುದೇ ಬೆಂಜಿನ್ ರಿಂಗ್ಗೆ ಕಾರ್ಬನ್ ಆಟಮ್ಗೆ ಸೊ ಈ ಥರ 2 ಗ್ರೂಪ್ ಅಟ್ಯಾಚ್ ಆಗಿದ್ರೆ N2 ಪ್ಲಸ್ Cl ಮೈನಸ್, Br ಮೈನಸ್ ಇರ್ಬೋದು, I ಮೈನಸ್ ಇರ್ಬೋದು, ಎಟ್ಸೆಟ್ರಾ ಅಂತ ಹೇಳ್ತಾನೆ. ಇನ್ ಜನರಲ್ ವಿಚ್ ಕ್ಯಾನ್ ಬಿ ಟೇಕನ್ ಲೈಕ್ ದಿಸ್ N2X ಮೈನಸ್ ಅಂತ ಹೇಳ್ತಾನೆ. ಆ್ಯಂಡ್ ದಿಸ್ ಕಾಂಪೌಂಡ್ ವಿಚ್ ಈಸ್ ಕಾಲ್ಡ್ ಆಸ್ ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ಸ್ ಅಂತ ಹೇಳ್ತಾನೆ. ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತಂದರೆ ಇಲ್ಲಿ ಸೊ ವಿ ಕ್ಯಾನ್ ಕನ್ವರ್ಟ್ ಒನ್ ಆಫ್ ದ ಕಾಂಪೌಂಡ್ ವಿಚ್ ಈಸ್ ಕಾಲ್ಡ್ ಆಸ್ ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ ಅಥವಾ ಬೆಂಜಿನ್ ಡಯಾಜೋನಿಯಂ ಹ್ಯಾಲೈಡ್ ಅಂತ ಕರಿತೀವಿ, ಅಥವಾ ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಕಾಂಪೌಂಡ್ ವಿಚ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇನ್ ಟು ದ ರೆಸ್ಪೆಕ್ಟಿವ್ ಹ್ಯಾಲೋರಿನ್ ಕಾಂಪೌಂಡ್ಸ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ಕೊಬೋದು. ನಮಗೆ ಏನು ಬೇಕು, ಏನು ಕಾಂಪೌಂಡ್ ಬೇಕು ಆ ಕಾಂಪೌಂಡ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ಕೊಬೋದು ಅಂತ ಹೇಳ್ತಾನೆ. ನಿಮಗೆ ಅರ್ಥ ಆಗ್ತಿದೆಯಲ್ವಾ? ಅದನ್ನು ಬರೆದು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟ ಇಟ್ ವೆರಿ ಸಿಂಪಲ್. ಹೀಗೆ ಬಂತಲ್ಲ. ಈಗ ಹೌ ಟು ಕನ್ವರ್ಟ್ ದಿಸ್ ಬೆಂಜಿನ್ ಡಯಾಜೋನಿಯಂ ಸಾಲ್ಟನ್ನು ನಾನು ಯಾವ ರೀತಿ ಹ್ಯಾಲೋರಿನ್ ಕಾಂಪೌಂಡಾಗಿ ಕನ್ವರ್ಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಿಮಗೆ ರಿಯಾಕ್ಷನ್ ತೋರಿಸಿದ್ದೆ, ಮತ್ತು ಅದನ್ನು ಬರೋದು ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಒಂದು ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ ಇದೆ. ಆ ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ ಹೆಂಗೆ ಬರುತ್ತೆ ಅಂತ ಮುಂದೆ ನಿಮಗೆ ಇನ್ನೊಂದು ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅದನ್ನು. ಸೊ ದೇಫೋ ಇದು ನೋಡಿ ಬೆಂಜಿನ್ ರಿಂಗ್ ಇತ್ತು. ಬೆಂಜಿನ್ ರಿಂಗ್ಗೆ ಒನ್ ಆಫ್ ದ ಕಾರ್ಬನ್ ಐಟಮ್ಗೆ ನಮಗೆ ನೋಡಿ ಇಲ್ಲಿ ಸೊ ಈ ಥರ ಎಕ್ಸ್ ತೊಗೊಂಡಿದ್ದೀನಿ. ಒಂದು ಜನರಲ್ ಎಕ್ಸಾಂಪಲ್ Cl ಮೈನಸ್ ಅಂತ ತೊಗೊಳ್ತೀನಿ. N2 ಮೇಲೆ ಪ್ಲಸ್ ಬರುತ್ತೆ, ಇಲ್ಲಿ Cl ಮೇಲೆ ಮೈನಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ ಇತ್ತು ಅಂತ ಅಂದ್ಕೊಳ್ಳಿ. ಇದನ್ನು ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ ಅಂತ ಕರಿತೀವಿ. ಬೆಂಜಿನ್ ಇಲ್ಲಿ ಸ್ಪೆಸಿಫಿಕಲಿ ಇಟ್ ಈಸ್ ಕಾಲ್ಡ್ ಎಸ್ ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ಕಾಂಪೌಂಡ್. Whenever this benzene diazonium chloride compound, when it is treated with HCl in the presence of a catalyst Cu2Cl2 cuprous chloride ಅಂತ ಕರಿತೀವಿ. So whenever the benzene diazonium chloride compound, when it undergo reaction with HCl in the presence of Cu2Cl2 or cuprous chloride catalyst ಅಂತ ಹೇಳ್ತಾನೆ. ಇಲ್ಲಿ ಒಂದು cuprous chloride ಅಂತ ಒಂದು catalystನ್ನು ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ವಾ? Therefore, so whenever the benzene diazonium chloride compound, when it is undergo reaction with or when it is treated with HCl or when it is treated with HCl in the presence of Cu2Cl2 hydrogen chloride with hydrogen chloride and cuprous chloride ಅಂತ ಹೇಳ್ತಾನೆ ಇಲ್ಲಿ. ದೆನ್ ವಾಟ್ ಹ್ಯಾಪನ್ಸ್ ಹಿಯರ್ ಅಂತಂದರೆ ಇಷ್ಟ, ಇಟ್ ಇಸ್ ವೆರಿ ಸಿಂಪಲ್. ನೋಡಿ, ಇಲ್ಲಿರುವಂಥ ನೈಟ್ರೋಜನ್ N2 ಇದೆಯಲ್ಲ, ದಟ್ N2 ಒಟ್ಟಿಗೆ ಏನಾಗುತ್ತೆ, ಅದು ಆಚೆ ಬರುತ್ತೆ ಇನ್ ದ ಫಾರ್ಮ್ ಆಫ್ N2 ನೈಟ್ರೋಜನ್ ಗ್ಯಾಸ್ ಆಗಿ ಅದು ಆಚೆ ಬರುತ್ತೆ. ನೋಡಿ ಹೀಗೆ. ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ನೋಡಿ Cl ಇತ್ತಲ್ಲ, ಈ Cl ಏನಾಗುತ್ತೆ, ಇಲ್ಲಿ ಈ H ಜೊತೆ ಅಥವಾ ಆ Cl ಅಲ್ಲಿಂದ ಆಚೆ ಬರುತ್ತೆ ಅಂತ ಅಂದ್ಕೊಳ್ಳಿ. Cl ಆಚೆ ಬಂದು ಸೊ ಎಗೈನ್ ಅಥವಾ ನಿಮ್ಗೆ ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಈಗ ನೋಡಿ, ಈ Clನ ಡೈರೆಕ್ಟಾಗಿ ತೊಗೊಂಬಂದು ಈ ಬಾಂಡ್ಗೆ, ಈ ಕಾರ್ಬನ್ ಐಟಮ್ಗೆ ಅದನ್ನು ಬಾಂಡ್ ಮಾಡಿಬಿಡಿ. N2 ಪ್ಲಸ್ HCl ಅಂತ ತೊಗೋತೀನಿ. ಇಲ್ಲಿ ಏನು HCl ಇದೆ ಮತ್ತು ಅದೇ ಫಾರ್ಮಲ್ಲಿ ಬರುತ್ತೆ, ಅದು HCl ಪ್ಲಸ್ ಇನ್ನೊಂದು ಕಾಂಪೌಂಡ್. ನನಗೆ ಮೇನ್ ಕಾಂಪೌಂಡ್ ಏನು ಬರುತ್ತೆ ಇಲ್ಲಿ ಅಂತಂದರೆ, ನಾವು ಅಲ್ಲಿಂದ ಬೆಂಜಿನ್ ರಿಂಗ್ ಇತ್ತಲ್ಲ, ಆ ಬೆಂಜಿನ್ ರಿಂಗ್ಗೆ ಈಗ ಕಾರ್ಬನ್ ಐಟಮ್ಗೆ ಕ್ಲೋರಿನ್ ಐಟಮು ಬಾಂಡ್ ಆಗುತ್ತೆ ಲೈಕ್ ದಿಸ್. ಹೀಗೆ ಅಂದರೆ ಅಥವಾ ಸುಮ್ಮನೆ ಹೀಗೆ ಅಂದ್ಕೊಂಬಿಡಿ. ಇಲ್ಲಿ ಕ್ಲೋರಿನ್ ಆಟಮ್ ಇದೆ. ದಿಸ್ ಕ್ಲೋರಿನ್ ಆಟಮ್ ಏನು ಮಾಡುತ್ತೆ, ಡೈರೆಕ್ಟ್ಲಿ ಏನಾಗುತ್ತೆ, ಈ ಕಾರ್ಬನ್ ಐಟಮ್ಗೆ ಬಂದು ಬಾಂಡ್ ಆಗೋಗುತ್ತೆ. ಅಲ್ಲಿಂದ N2ನ ರಿಮೂವ್ ಮಾಡುತ್ತೆ. ರಿಮೂವ್ ಮಾಡಿಬಿಟ್ಟು ಏನಾಗುತ್ತೆ, ಆ ಕ್ಲೋರಿನ್ ಆಟಮು ಈ ಕಾರ್ಬನ್ ಐಟಮ್ಗೆ ಬಾಂಡ್ ಆಗಿ ನನಗೆ ಕ್ಲೋರೋಬೆಂಜಿನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಆ್ಯಸ್ ಎ ಪ್ರಾಡಕ್ಟ್. And here it is very easy to convert that sodium benzene diazonium chloride ಅಥವಾ benzene diazonium bromide ಇರ್ಬೋದು, like that. Benzene diazonium salts can be easily converted into chlorobenzene, bromobenzene, etc. ಅಂತ ಹೇಳುತ್ತೆ. Why it is so, sir? ಫೀನಾಲ್ನ ನಾವು ಕನ್ವರ್ಷನ್ ಮಾಡೋಕ್ಕಾಗಲಿಲ್ಲ, ಬಟ್ ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ಸನ್ನು ಯಾವ ಥರ ನಾವು ಕನ್ವರ್ಷನ್ ಮಾಡ್ಬೋದು ಅಂತ ಬಂದಾಗ, ಸೊ ಇಟ್ ಈಸ್ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್ ಅಂತ ಹೇಳುತ್ತೆ. ವಾಟ್ ಎವರ್ ದಿಸ್ ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ಸ್ ಅಂತ ಹೇಳ್ತೀವಿ, ದೇ ಆರ್ ಹೈಲಿ ರಿಯಾಕ್ಟಿವ್ ಅಥವಾ ದೇ ಆರ್ ಅನ್ಸ್ಟೇಬಲ್ ಇನ್ ನೇಚರ್ ಅಂತ ಹೇಳ್ತಾನೆ, ಅಥವಾ ದೇ ಆರ್ ಮೋಸ್ಟ್ ರಿಯಾಕ್ಟಿವ್.
Because of the reactivity of the benzene diazonium salts here, it is easy to convert this benzene diazonium chloride compound into the respective chlorobenzene ಇರ್ಬೋದು, ಬ್ರೋಮೋಬೆಂಜಿನ್ ಇರ್ಬೋದು, ಐಡೋಬೆಂಜಿನ್ ಇರ್ಬೋದು, ಎಟ್ಸೆಟ್ರಾ. ಅರ್ಥ ಆಗಿದೆ ನಿಮಗೆ. ದೇರ್ಫೋರ್ ಸೊ ಸಿಂಪ್ಲಿ ಈ ರಿಯಾಕ್ಷನ್ ನಾವು ಈ ರೀತಿಯೂ ಹೇಳ್ಬೋದು. ಸೊ ಹೇಗೆ ಅಂತಂದರೆ ವೆನೆವರ್ ದಟ್ ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ಕಾಂಪೌಂಡ್ ಒನ್ ಇಟ್ ಅಂಡರ್ಗೋ, ನಾನು ಇಲ್ಲಿ HCl ಮತ್ತು Cu2Cl2 ಅಂತ ತೊಗೊಂಡಿದ್ದೀನಲ್ಲ, ಡೈರೆಕ್ಟಾಗಿ ಆರ್ ಇನ್ ಅದರ್ ವರ್ಡ್ಸ್ ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ಕಾಂಪೌಂಡ್ ಒನ್ ಇಟ್ ಈಸ್ ಹೀಟೆಡ್ ವಿತ್ ಎ ಕ್ಯಾಟಲಿಸ್ಟ್ Q+ ಕ್ಲೋರೈಡ್ ಕ್ಯಾಟಲಿಸ್ಟ್ ಅಂತ ತೊಗೊಂಡಾಗ ಅದನ್ನು ಹೀಟ್ ಮಾಡಿದಾಗ ದಟ್ ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ಕಾಂಪೌಂಡ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಲೋರೋಬೆಂಜಿನ್ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ ದ ನೈಟ್ರೋಜನ್ ಗ್ಯಾಸ್. ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಸಿಮಿಲರ್ಲಿ ಇಫ್ ಐ ಟೇಕ್ ದ ಅನದರ್ ರಿಯಾಕ್ಷನ್, ಈಗ ನನಗೆ ಕ್ಲೋರೋಬೆಂಜಿನ್ ಕಾಂಪೌಂಡ್ ಬಂತು, ನನಗೆ ಅದೇ ಥರ ಬ್ರೋಮೋಬೆಂಜಿನ್ ಕಾಂಪೌಂಡ್ ಏನಾದರೂ ಬೇಕು ಅಂತಂದರೆ ಹೌ ಟು ಕನ್ವರ್ಟ್ ದಟ್, ಹೌ ಟು ಗೆಟ್ ದಟ್ ಅಂತ ಬಂದಾಗ ನೋಡಿ ಆ ಕೇಸ್ನಲ್ಲೂ ಅಷ್ಟೇ ಅಗೈನ್ ಇಫ್ ಐ ಟೇಕ್ ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ತೊಗೊಂಡಿದ್ದೆ ಅಲ್ಲಿ. ಸೊ ಈಗ ಇನ್ನೊಂದನ್ನು ತೊಗೊಳ್ತೀನಿ ನೋಡಿ, ಬೆಂಜಿನ್ ಡಯಾಜೋನಿಯಂ ಬ್ರೋಮೈಡ್ ಅಂತ ತೊಗೊಳ್ತೀನಿ. ಸೊ ವೆನೆವರ್ ದಿಸ್ ಕಾಂಪೌಂಡ್ ಒನ್ ಇಟ್ ಈಸ್ ಹೀಟೆಡ್ ವಿತ್ ಅಲ್ಲಿ Cu2Cl2 ಅಂತ ತೊಗೊಂಡಿದ್ದಲ್ಲ, ಇಲ್ಲಿ ನಾನು ಇದನ್ನು Cu2Br2 ಅಂತ ತೊಗೊಳ್ತೀನಿ. ಸೊ ಅಲ್ಲಿ Q+ ಕ್ಲೋರೈಡ್ ತೊಗೊಂಡೆ, ಇಲ್ಲಿ Q+ ಬ್ರೋಮೈಡ್ನ ತೊಗೊಳ್ತೀನಿ. ಹಿಯರ್ ಇನ್ ದಿಸ್ ಕೇಸ್ ಆಲ್ಸೋ ಅವಾಗ ಏನಾಗುತ್ತೆ, ಅಲ್ಲಿಂದ ನೈಟ್ರೋಜನ್ ಗ್ಯಾಸು ಲಿಬ್ರೇಷನ್ ಆಗುತ್ತೆ, ಅದ್ರ ಜೊತೆಗೆ ನನಗೆ ಇನ್ನೊಂದು ಪ್ರಾಡಕ್ಟ್ ನನಗೆ. ಸೊ ಇವಾಗ ಏನಾಗುತ್ತೆ, ಕಾರ್ಬನ್ ಐಟಮ್ಗೆ ಡೈರೆಕ್ಟ್ಲಿ ಬ್ರೋಮಿನ್ ಐಟಮ್ ಬಾಂಡ್ ಆಗುತ್ತೆ. ಐ ಕ್ಯಾನ್ ಟೇಕ್ ಬ್ರೋಮೋಬೆಂಜಿನ್ ಕಾಂಪೌಂಡ್ ಎಸ್ ಅ ಪ್ರಾಡಕ್ಟ್. ನಿಮ್ಗೆ ಅರ್ಥ ಆಗ್ತಾಯಿದೆ. ಇಟ್ ಇಸ್ ಆಲ್ ಅಬೌಟ್ ದ ಕನ್ವರ್ಷನ್ ಆಫ್ ದ ಬೆಂಜಿನ್ ಡಯಾಜೋನಿಯಂ ಬ್ರೋಮೈಡ್ ಕಾಂಪೌಂಡ್ ಇಂಟು ದ ರೆಸ್ಪೆಕ್ಟಿವ್ ಬ್ರೋಮೋಬೆಂಜಿನ್ ಕಾಂಪೌಂಡ್ ಅಂತ ಹೇಳ್ತದೆ. ಫೋ ಇಟ್ ಈಸ್ ವೆರಿ ಈಸಿ ಟು ಕನ್ವರ್ಟ್ ದ ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ಸನ್ನು ನಾನು ಈಸಿಲಿ ಐ ಕ್ಯಾನ್ ಕನ್ವರ್ಟ್ ದಟ್ ಇಂಟು ದ ರೆಸ್ಪೆಕ್ಟಿವ್ ಹ್ಯಾಲೋರಿನ್ ಕಾಂಪೌಂಡ್ಸ್ ಆಗಿ ಅದನ್ನು ಕನ್ವರ್ಷನ್ ಮಾಡ್ಕೊಬೋದು. ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಪ್ರಿಪ್ರೇಷನ್ ಆಫ್ ದಿಸ್ ಹ್ಯಾಲೋರಿನ್ ಕಾಂಪೌಂಡ್ಸನ್ನು ವೆರಿ ಈಸಿಲಿ ಹೌ ಟು ಪ್ರಿಪೇರ್ ದಿಸ್ ಹ್ಯಾಲೋರಿನ್ ಕಾಂಪೌಂಡ್ಸ್ ಅನ್ನೋದ್ರ ಬಗ್ಗೆ ಇದೊಂದು ನೇಮಡ್ ರಿಯಾಕ್ಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಮತ್ತು ಈ ನೇಮಡ್ ರಿಯಾಕ್ಷನ್ ಮತ್ತೆ ಇನ್ನೊಂದು ಚಾಪ್ಟರ್ ಬರುತ್ತೆ ನಿಮಗೆ, ಅಲ್ಲಿ ಏನಾಗುತ್ತೆ ಅಂತ ಮತ್ತೆ ನೋಡೋಣ. ಸೊ ಇಟ್ ಈಸ್ ಆಲ್ ಅಬೌಟ್ ದ ಪ್ರಿಪ್ರೇಷನ್ ಆಫ್ ದ ಹ್ಯಾಲೋರಿನ್ ಕಾಂಪೌಂಡ್ಸ್ ಅಂತ ತೊಗೊಳ್ತೀವಿ. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಮೂವ್ ಟು ದ ನೆಕ್ಸ್ಟ್ ಬಿಟ್ ಅಂತ ತೊಗೊಂಡ್ರಿ. ಸೊ ಈಗ ನೋಡಿ ಆಲ್ಕೋಹಾಲ್ ಕಾಂಪೌಂಡಿಂದ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು, ಮತ್ತು ಬೆಂಜಿನ್ ಡಯಾಜೋನಿಯಂ ಸಾಲ್ಟ್ಸಿಂದ ಹ್ಯಾಲೋರಿನ್ ಕಾಂಪೌಂಡ್ಸನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ದೆನ್ ಕಮಿಟು ಆಗಿದ್ರೆ ಸೊ ಅದಷ್ಟೇ ಆಲ್ಕೋಹಾಲ್ ಕಾಂಪೌಂಡಿಂದ ಮಾತ್ರನೇ ನಾವು ಸೊ ಹ್ಯಾಲೋ ಆಲ್ಕೇನ್ಸ್ ಅಥವಾ ಬೇರೆ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡೋಕ್ಕಾಗೋದು ಅಂತ ಬಂದಾಗ ಇಲ್ಲ. ಸೊ ಸ್ಟಿಲ್ ವಿ ಕ್ಯಾನ್ ಏಬಲ್ ಟು ಪ್ರಿಪೇರ್ ದೀಸ್ ಕಾಂಪೌಂಡ್ಸ್ ವಿ ಕ್ಯಾನ್ ಏಬಲ್ ಟು ಪ್ರಿಪೇರ್ ದೀಸ್ ಕಾಂಪೌಂಡ್ಸ್ ಅಥವಾ ಹ್ಯಾಲೋ ಆಲ್ಕೇನ್ಸ್ ಇರ್ಬೋದು ಅಥವಾ ಹ್ಯಾಲೋರಿನ್ ಕಾಂಪೌಂಡ್ಸನ್ನು ಬೇರೆ ಮೆಥಡ್ಸಿಂದ ನಾವು ಪ್ರಿಪ್ರೇಷನ್ ಮಾಡ್ಕೊಬೋದು, ಅಥವಾ ಬೇರೆ ಕಾಂಪೌಂಡ್ಸಿಂದನೂ ಕೂಡ ನಾವು ಪ್ರಿಪ್ರೇಷನ್ ಮಾಡ್ಬೋದು. ಹಾಗಿದ್ರೆ ಬೇರೆ ಯಾವ ಕಾಂಪೌಂಡ್ಸಿಂದ ನಾವು ಪ್ರಿಪ್ರೇಷನ್ ಮಾಡ್ಬೋದು ಸೊ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ಅಂತ ಬಂದಾಗ ದ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಆ್ಯಂಡ್ ಫ್ರಮ್ ವಿಚ್ ಐ ಕ್ಯಾನ್ ಏಬಲ್ ಟು ಪ್ರಿಪೇರ್ ಆರ್ ವಿ ಕ್ಯಾನ್ ಏಬಲ್ ಟು ಪ್ರಿಪೇರ್ ದಿಸ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಂತ ಬಂದರೆ ದ ನೆಕ್ಸ್ಟ್ ಕಾಂಪೌಂಡ್ ಇಟ್ ಈಸ್ ಟೇಕನ್ ಆಸ್ ಆಲ್ಕೀನ್ಸ್. Not only from the alcohol compound, it is also possible to convert the another type of the compound. ಯಾವುದು ಕಾಂಪೌಂಡ್ ಅದು? ಆಲ್ಕೀನ್ ಕಾಂಪೌಂಡ್. ಆಲ್ಕೀನಿಂದ ನಾವು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ನಾವು ಪ್ರಿಪ್ರೇಷನ್ ಮಾಡ್ಬೋದು ಅಂತ ಹೇಳುತ್ತೆ. How to convert this alkene compound into the respective halo alkane compounds? So ಫಸ್ಟ್ ಆಫ್ ಆಲ್ ಈ ಆಲ್ಕೀನ್ ಕಾಂಪೌಂಡ್ ಅಂತಂದರೆ ಏನು ನೋಡಿ, ಫಸ್ಟ್ ಇಯರ್ನಲ್ಲಿ ನಿಮಗೆ ಗೊತ್ತಿದೆ. ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡ್ರೆ ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಸೊ ಇಫ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಫ್ ಇಟ್ ಕಂಟೈನ್ಸ್ ಅಟ್ಲೀಸ್ಟ್ ಒನ್ ಕಾರ್ಬನ್ ಡಬಲ್ ಬಾಂಡ್ ಇದ್ದರೆ ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಆಲ್ಕೀನ್ ಕಾಂಪೌಂಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ CH2 ಡಬಲ್ ಬಾಂಡ್ CH2 ಈಥೀನ್ ಅಂತ ಕರಿತೀವಿ ಅಥವಾ ಎಥಿಲೀನ್ ಅಂತ ಕರಿತೀವಿ, ಯು ನೋ ದಟ್. ಆ್ಯಂಡ್ ಸಿಮಿಲರ್ಲಿ ಇಫ್ ಐ ಟೇಕ್ ದ ಅನದರ್ ಕಾಂಪೌಂಡ್ ಅಂತ ತೊಗೊಂಡು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತಾ ನೋಡಿ, CH3CH ಡಬಲ್ ಬಾಂಡ್ CH2 ಇದು ಪ್ರೋಪೀನ್ ಅಂತ ಕರಿತೀವಿ. ಹೀಗೆ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನಲ್ಲಿ ಅಥವಾ ಹೈಡ್ರೋಕಾರ್ಬನ್ಸ್ನಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಇತ್ತು ಅಂತಂದರೆ ಅಂಥ ಕಾಂಪೌಂಡ್ಸನ್ನು ನಾವು ಆಲ್ಕೀನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆಲ್ಕೇನ್ಸ್ ಅಂತ ಬಂದಾಗಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ, ಆಲ್ಕೀನ್ಸಲ್ಲಿ ಡಬಲ್ ಬಾಂಡ್, ಮತ್ತು ಇನ್ನೊಂದು ಬರುತ್ತೆ ಆಲ್ಕೈನ್ಸಲ್ಲಿ ಟ್ರಿಪಲ್ ಬಾಂಡ್ ಬರುತ್ತೆ, CC ಟ್ರಿಪಲ್ ಬಾಂಡ್ ಅಂತ ತೊಗೊಳ್ತೀವಿ. Therefore, from these alkene compounds, it is possible to obtain those halo alkane compounds ಅನ್ನು ನಾವು ಪ್ರಿಪ್ರೇಷನ್ ಮಾಡ್ಕೊಬೋದು ಅಂತ ಹೇಳ್ತೀವಿ. ಹಾಗಿದ್ರೆ ವಾಟ್ ಆರ್ ದ ರಿಯಾಕ್ಷನ್ಸ್ ಸೊ ಇನ್ ವಿಚ್ ವಿ ಕ್ಯಾನ್ ಏಬಲ್ ಟು ಕನ್ವರ್ಟ್ ದಿಸ್ ಆಲ್ಕೀನ್ ಕಾಂಪೌಂಡ್ಸನ್ನು ನಾವು ಹ್ಯಾಲೋ ಆಲ್ಕೇನ್ಸ್ ಆಗಿ ಯಾವ ರೀತಿ ಕನ್ವರ್ಷನ್ ಮಾಡ್ಕೊಬೋದು, ಏನು ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡ್ತೀವಿ ಅಂತ ಬಂದರೆ ಅದರಲ್ಲಿ ದ ಫಸ್ಟ್ ಒನ್ ಅಂತ ತೊಗೊಂಡ್ರೆ ದ ಫಸ್ಟ್ ಕೇಸ್ನಲ್ಲಿ ಏನು ಮಾಡ್ತೀವಿ, ಆಲ್ಕೀನ್ ಕಾಂಪೌಂಡ್ಸನ್ನು ತೊಗೊಂಡು ಅದನ್ನು ಒಂದು ರಿಯಾಕ್ಷನ್ಗೆ ಒಳಪಡಿಸ್ತಾ ಇದ್ದೀವಿ. ದಟ್ ರಿಯಾಕ್ಷನ್ ವಿಚ್ ಇಸ್ ಟೇಕನ್ ಆಸ್ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್. ನಾರ್ಮಲಿ ನಮಗೆ ಗೊತ್ತೇ ಇದೆ. ಸೊ ಆಲ್ಕೀನ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ಗೋ ಟಿಪಿಕಲ್ ಅಡಿಷನ್ ಟೈಪ್ ರಿಯಾಕ್ಷನ್ಸ್ ಅಂತ ನಿಮಗೆ ಫಸ್ಟ್ ಇಯರ್ನಲ್ಲೇ ನಿಮಗೆ ಡೀಟೇಲ್ಡ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ಕಾರ್ಬನ್ ಡಬಲ್ ಬಾಂಡ್ ದೀಸ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್.
ಅಂದರೆ ಅಕ್ರಾಸ್ ದ ಕಾರ್ಬನ್ ಡಬಲ್ ಬಾಂಡ್ ಮುಖಾಂತರ ನಾವು ಅಥವಾ ಅಕ್ರಾಸ್ ದ ಕಾರ್ಬನ್ ಡಬಲ್ ಬಾಂಡ್ ವಿ ಕ್ಯಾನ್ ಏಬಲ್ ಟು ಆ್ಯಡ್ ಎ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಇರ್ಬೋದು, ಹ್ಯಾಲೋಜನ್ ಇರ್ಬೋದು, ಹೈಡ್ರೋಜನ್ ಹ್ಯಾಲೈಡ್ ಇರ್ಬೋದು, ವಾಟರ್ ಇರ್ಬೋದು, ಎಟ್ಸೆಟ್ರಾ. ನಮಗೆ ಗೊತ್ತಿದೆ, ಫಸ್ಟ್ ಇಯರ್ನಲ್ಲಿ ಕಲ್ತ್ಕೊಂಡಿದ್ದೀವಿ. ಸೊ ಅದೇ ಥರ ಇಲ್ಲಿ ಒಂದು ಅಡಿಷನ್ ರಿಯಾಕ್ಷನ್ನ ಮಾಡ್ತಾ ಇದ್ದೀವಿ. ಸೊ ವೆನ್ ಎವರ್ ದ ಆಲ್ಕಿನ್ ಕಾಂಪೌಂಡ್ಸ್ ವೆನ್ ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ವಿತ್ ಯಾವುದು ಹೈಡ್ರೋಜನ್ ಹ್ಯಾಲೈಡ್. ಹೈಡ್ರೋಜನ್ ಹ್ಯಾಲೈಡ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಹೈಡ್ರೋಜನ್ ಹ್ಯಾಲೈಡ್ ಅಂತಂದರೆ ಹೈಡ್ರೋಜನ್ ಆ್ಯಟಮ್ ಕಂಬೈನ್ ವಿತ್ ಒಂದು ಹ್ಯಾಲೋಜನ್ ಆ್ಯಟಮ್. ಆ್ಯಂಡ್ HX ಅಂತ ತೊಗೊಳ್ತೀವಿ, ವಿಚ್ ಮೇ ಬಿ HCl ಇರ್ಬೋದಾ, HBr ಇರ್ಬೋದಾ, ಆ್ಯಂಡ್ HI ಇರ್ಬೋದಾ, ಹೈಡ್ರೋಜನ್ ಹೈಡ್ರೈಡ್ ಇರ್ಬೋದಾ, ಹೀಗೆ ಲೈಕ್ ದಿಸ್. Therefore, these are the examples of the hydrogen halides ಅಂತ ತಗೊಳ್ತಾ ಇದ್ದೀವಿ. Therefore, whenever the alkene compounds when they can undergo addition reaction with HCl, HBr or HI, we can get the corresponding halo alkane compounds ನನಗೆ ಸಿಗುತ್ತೆ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ನ ತಗೊಳ್ತಾ ಇದೆ ನೋಡಿ. ನನ್ನ ಹತ್ರ ಎಥಿಲೀನ್ ಇತ್ತು, ಫಸ್ಟ್ ಕಾಂಪೌಂಡನ್ನು ತಗೊಳ್ತೀನಿ. ನನ್ನ ಹತ್ರ ಎಥಿಲೀನ್ ಕಾಂಪೌಂಡ್ ಇದೆ, CH2 ಡಬಲ್ ಬಾಂಡ್ CH2. whenever this compound when it undergo reaction with, for example, HCl ನ ತಗೊಳ್ತೀನಿ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಇಟ್ ಇಸ್ ವೆರಿ ಸಿಂಪಲ್. ಅಡಿಷನ್ ರಿಯಾಕ್ಷನ್ ಅಂತಂದರೆ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇರುತ್ತೆ, ಡಬಲ್ ಬಾಂಡ್ನಲ್ಲಿ ಒಂದು ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲಿ ಒಂದು ಬಾಂಡ್ ಬ್ರೇಕ್ ಆಗುತ್ತೆ ಹಿಂಗೆ. ಸೊ ಒಂದು ಬಾಂಡ್ ಬ್ರೇಕ್ ಆದಾಗ, ಸೊ ಇಲ್ಲಿ ಒಂದು ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ, HCl ಅಂತ ತೊಗೊಂಡಿದ್ದೀನಿ, ಅದನ್ನು ಡಿವೈಡ್ ಮಾಡ್ಕೊಂಡ್ರೆ ನೋಡಿ, ಅದನ್ನು ಹೇಗೆ ಡಿವೈಡ್ ಮಾಡ್ತೀನಿ, ಒಂದು ಕಡೆಗೆ ಹೆಚ್ಚು ಸಪ್ರೇಟ್ ಆಗುತ್ತೆ, ಕ್ಲೋರಿನ್ ಸಪ್ರೇಟ್ ಆಗುತ್ತೆ. ಈಗ ನೋಡಿ ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ಸೊ ಹೈಡ್ರೋಜನ್ ಆ್ಯಟಮ್ ಈಸ್ ಅಟ್ಯಾಚ್ಡ್ ಟು ಒನ್ ಕಾರ್ಬನ್ ಆ್ಯಟಮ್. ಅಕ್ರಾಸ್ ದ ಕಾರ್ಬನ್ ಡಬಲ್ ಬಾಂಡ್ ಅಂತಂದರೆ ಎರಡೂ ಕಾರ್ಬನ್ ಆ್ಯಟಮ್ಸ್ಗೆ ಅಥವಾ ಡಬ್ಲಿ ಬಾಂಡೆಡ್ ಕಾರ್ಬನ್ ಆ್ಯಟಮ್ಸ್ ಎರಡೇನಿದೆ, ಅದು ಎರಡೂ ಕಾರ್ಬನ್ ಆ್ಯಟಮ್ಸ್ಗೂ ಒಂದೊಂದು ಆ್ಯಟಮು ಹೋಗಿ ಬಾಂಡ್ ಆಗ್ತಾಯಿದೆ. ನೋಡಿ, ಒಂದು ಕಾರ್ಬನ್ ಆ್ಯಟಮ್ಗೆ ಹೈಡ್ರೋಜನ್ ಆ್ಯಟಮ್ ಬಾಂಡ್ ಆದರೆ ಇನ್ನೊಂದು ಕಾರ್ಬನ್ ಆ್ಯಟಮ್ಗೆ ಕ್ಲೋರಿನ್ ಆ್ಯಟಮ್ ಬಾಂಡ್ ಆಯಿತು. ನೋಡಿ, ಇಲ್ಲಿ CH2 ಇತ್ತು, ಸೊ ಇನ್ನೊಂದು ಹೈಡ್ರೋಜನ್ ಆ್ಯಟಮ್ ಜೊತೆ ಕಂಬೈನ್ ಆಗುತ್ತೆ, CH3 ಆಗುತ್ತೆ. ಹೌದಲ್ಲ, ಇಲ್ಲಿ ಡಬಲ್ ಬಾಂಡ್ ಇದ್ದು ನೋಡಿ, ಬಾಂಡ್ ಬ್ರೇಕ್ ಆಯ್ತಲ್ಲ, ಬಾಂಡ್ ಬ್ರೇಕ್ ಆದಾಗ ಡಬಲ್ ಬಾಂಡ್ ಹೋಗಿದ್ದು ಬರೀ ಸಿಂಗಲ್ ಬಾಂಡ್, ಇನ್ನೊಂದು ಬಾಂಡ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಅದಾದಮೇಲೆ ಪಕ್ಕ ಇಲ್ಲಿ CH2 ಇದೆ, ನಾವು ದ CH2 ಪಕ್ಕ Cl ಬರುತ್ತೆ, ಹೀಗೆ. ದೇಫರ್ ಅಬ್ಸರ್ವ್ ಮಾಡಿ, ಇದು ಕ್ಲೋರೋ ಈಥೇನ್ ಕಾಂಪೌಂಡ್ ಅಥವಾ ಈಥೈಲ್ ಕ್ಲೋರೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ದೇಫೋ ವೆನ್ ಎವರ್ ಈಥೀನ್ ಕಾಂಪೌಂಡ್, ಫಾರ್ ಎಕ್ಸಾಂಪಲ್ ನಾನು ತೊಗೊಂಡಂಥ ಎಕ್ಸಾಂಪಲ್ ಇಲ್ಲಿ ಈಥೀನ್ ಅಥವಾ ಎಥಿಲೀನ್ ಅಂತ ಕರಿಬೋದು. ವೆನ್ ಎವರ್ ದಟ್ ಈಥೀನ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ HCl, ಹೈಡ್ರೋಜನ್ ಕ್ಲೋರೈಡ್, we get corresponding chloroethane compound as a product. We get chloroethane as a product. ಅಥವಾ ಇನ್ನೊಂದು ಹೆಸರು ಏನಿದಕ್ಕೆ, ಈಥೈಲ್ ಕ್ಲೋರೈಡ್ as a product. And this is very simple way of converting this alkene compound into the haloalkane compounds. It is very easy. You can able to understand very easily. ಅಲ್ವಾ, ನಿಮಗೆ ಈಸಿಲಿ ಅರ್ಥ ಆಗಿದೆ ಇದು. Therefore, ಇಲ್ಲಿ ಸಿಂಪಲ್ ಅಡಿಷನ್ ರಿಯಾಕ್ಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಆದಾಗ, ಸೊ ಏನಾಗುತ್ತೆ ಇಲ್ಲಿ, ಸೊ ವಿ ಕ್ಯಾನ್ ಟೇಕ್ ದ ಹ್ಯಾಲೋಆಲ್ಕೇನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ನ ತಗೊಳ್ತಾ ನೋಡಿ. ಇನ್ ಕೇಸ್ ನನ್ನ ಹತ್ರ ಈಥಿನ್ ಇತ್ತು, ಈಥಿನ್ ಕಾಂಪೌಂಡ್ ಬದಲಾಗಿ ನಾನು ಇಲ್ಲಿ ಇನ್ನೊಂದು ಕಾಂಪೌಂಡ್ನ ತಗೊಳ್ತಾ ಇದ್ದೀನಿ. ಐ ವಿಲ್ ಟೇಕ್ CH3 CH ಡಬಲ್ ಬಾಂಡ್ CH2. ನೋಡಿ, ಇದೇನು ಕಾಂಪೌಂಡ್ ಇದು, ದಿಸ್ ಕಾಂಪೌಂಡ್ ಇಟ್ ಇಸ್ ಕಾಲ್ಡ್ ಎಸ್ ಪ್ರೋಪೀನ್ ಅಂತ ಕರಿತೀವಿ. 3 ಕಾರ್ಬನ್ ಐಟಮ್ ಇದೆ, ದೇರ್ಫೋರ್ ಇಟ್ ಇಸ್ ಟೇಕನ್ ಎಸ್ ಪ್ರೋಪೀನ್ ಆರ್ ಪ್ರೋಪಿಲೀನ್. ಇನ್ ಕೇಸ್ ನಾವೇನಾದರೂ ದಿಸ್ ಪ್ರೋಪೀನ್ ಕಾಂಪೌಂಡ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಅಡಿಷನ್ ರಿಯಾಕ್ಷನ್ ವಿತ್ HBr. ಹಿಯರ್ ವಾಟ್ ಹ್ಯಾಪನ್ಸ್ ಹಿಯರ್, ನನಗಿಲ್ಲಿ ಏನು ಕಾಂಪೌಂಡ್ ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಕೇಸ್ನಲ್ಲಿ ಇಲ್ಲಿ CH2 ಡಬಲ್ ಬಾಂಡ್ CH2 ತೊಗೊಂಡಿದ್ನಲ್ಲ, ಅಥವಾ ಎಥಿಲೀನ್ ಕಾಂಪೌಂಡ್ ತೊಗೊಂಡಿದ್ದೆ. ನಾರ್ಮಲಿ ದಿಸ್ ಎಥಿಲೀನ್ ಕಾಂಪೌಂಡ್, ರಿಮೆಂಬರ್ ದಿಸ್, ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇಟ್ ಯು. ಸೊ ಇನ್ ದ ಲಾಸ್ಟ್ ಇಯರ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ನಾವು ಸಿಮಿಟ್ರಿಕಲ್ ಆಲ್ಕೀನ್ ಅಂತ ಕರಿತೀವಿ. ಸಿಮಿಟ್ರಿಕಲ್ ಆಲ್ಕೀನ್ ಅಂತಂದರೆ ಇದನ್ನು ಮಧ್ಯದಲ್ಲಿ ನಾವೇನಾದರೂ ಬ್ರೇಕ್ ಮಾಡಿದ್ರೆ ಆನ್ ಬೋತ್ ದ ಸೈಡ್ಸ್ ಏನಾಗುತ್ತೆ, ನನಗೆ ಇಲ್ಲಿ 2 ಸಿಮಿಲರ್ ಗ್ರೂಪ್ ಬರುತ್ತೆ ನನಗೆ. ದೇರ್ಫೋರ್ ದಿಸ್ ಕಾಂಪೌಂಡ್ ಇಟ್ ಇಸ್ ಕಾಲ್ಡ್ ಎಸ್ ಸಿಮಿಟ್ರಿಕಲ್ ಆಲ್ಕೀನ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಆಫ್ ದ ಸಿಮಿಟ್ರಿಕಲ್ ಆಲ್ಕೀನ್ ಕಾಂಪೌಂಡ್ ಅಂತ ತಗೊಂಡಾಗ ಅಂಥ ಕಂಡೀಷನಲ್ಲಿ ನನಗೆ, ಸೊ ಅಲ್ಲಿ ಅಡಿಷನ್ ಆಫ್ ಹೈಡ್ರೋಜನ್ ಮತ್ತು ಕ್ಲೋರಿನ್ ಆ್ಯಟಮು, ಒಂದು ಕಾರ್ಬನ್ ಆ್ಯಟಮ್ಗೆ ಒಂದು ಹೈಡ್ರೋಜನ್ ಆ್ಯಟಮ್ ಅಂತು, ಇನ್ನೊಂದು ಕಾರ್ಬನ್ ಆ್ಯಟಮ್ಗೆ ಕ್ಲೋರಿನ್ ಆ್ಯಟಮ್ ಬಾಂಡ್ ಆಯಿತು. ಬಟ್ ಹಿಯರ್ ಇಫ್ ಯು ಲುಕ್ ಅಟ್ ದಿಸ್ ಪ್ರೋಪೀನ್ ಮಾಲಿಕ್ಯೂಲ್ ಅಂತ ತೊಗೊಂಡ್ರೆ, ಪ್ರೋಪೀನ್ ಮಾಲಿಕ್ಯೂಲ್ ವಿಚ್ ಈಸ್ ನಾಟ್ ಸಿಮಿಟ್ರಿಕಲ್, ವಿಚ್ ಈಸ್ ಅನ್ಸಿಮಿಟ್ರಿಕಲ್. ಸೊ ಇಂಥ ಕಂಡೀಷನಲ್ಲಿ ವೆನ್ ಎವರ್ ಅನ್ ಅನ್ಸಿಮಿಟ್ರಿಕಲ್ ಆಲ್ಕೀನ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್, ಒನ್ಸ್ ಅಗೇನ್ ಇಲ್ಲಿ HBr ತೊಗೊಂಡಿದ್ದೀನಲ್ಲ, ಅದನ್ನು ಅನ್ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಅಂತ ತೊಗೊಳ್ತೀವಿ. ದೇರ್ಫೋರ್ ಈ ಕೇಸ್ನಲ್ಲಿ ನನಗೆ ಕಾಂಪೌಂಡ್ ಏನು ಸಿಗುತ್ತೆ ಅಂದರೆ, ಇಟ್ ಈಸ್ ವೆರಿ ಈಸಿ ಅಲ್ವಾ, ನಿಮ್ಗೆ ಅರ್ಥ ಆಗ್ತಾಯಿದೆ. ಏನಪ್ಪ, ಇಲ್ಲಿ ಒಂದು ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ, ಆ ಮಾಲಿಕ್ಯೂಲ್ನ ತೊಗೊಂಡು ನಾನು ಆಲ್ಕಿನ್ ಕಾಂಪೌಂಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಏನಾಗಬೇಕು, ಆ ಮಾಲಿಕ್ಯೂಲು ಅಕ್ರಾಸ್ ದ ಕಾರ್ಬನ್ ಡಬಲ್ ಬಾಂಡ್ ಆ್ಯಡ್ ಆಗಬೇಕು ಅಷ್ಟೇ. ಆ್ಯಡ್ ಆಗಬೇಕು ಅಂತಂದರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಒಂದು ಹೈಡ್ರೋಜನ್ ಆ್ಯಟಮು ಒಂದು ಕಾರ್ಬನ್ ಆ್ಯಟಮು ಬಾಂಡ್ ಆಗಬೇಕು. ಇಲ್ಲಿ ಇನ್ನೊಂದು ಬ್ರೋಮಿನ್ ಆ್ಯಟಮ್ ಏನಿದೆ, ಇನ್ನೊಂದು ಕಾರ್ಬನ್ ಆ್ಯಟಮ್ಗೆ ಬಾಂಡ್ ಆಗಬೇಕು ಇಲ್ಲಿ.
ಬಟ್ ಈ ಕೇಸ್ನಲ್ಲಿ ನನಗೆ ಇಲ್ಲಿ 2 ಪಾಸಿಬಿಲಿಟಿ ಬರುತ್ತೆ. ನನಗೆ 2 ಪ್ರಾಡಕ್ಟು ನಮಗೆ ಸಿಗ್ಬೋದು. ದೇರ್ ಆರ್ 2 ಪ್ರಾಡಕ್ಟ್ಸ್ ವಿಚ್ ಮೇ ಬಿ ಅವೈಲಬಲ್ ಆರ್ ವಿಚ್ ಮೇ ಬಿ ಒಬ್ಟೈನ್ ಆರ್ ವಿಚ್ ಆರ್ ಪಾಸಿಬಲ್ ಅಂತ ಹೇಳ್ತೇನೆ. ನೋಡಿ, ಒನ್ ಆಫ್ ದ ಕಾಂಪೌಂಡನ್ನು ನಾನು ತೊಗೊಳ್ತಾ ಇದ್ದೀನಿ. ನೋಡಿ, ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಂದನ್ನು ತೊಗೊಂಡ್ರೆ ಹೆಚ್ಚಿದೆ. ಸಪೋಸ್ ಈ ಹೈಡ್ರೋಜನ್ ಆಟಮ್ ಏನಾದರೂ ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆದರೆ CH ಇದ್ದಿದ್ದು CH2 ಆಗುತ್ತೆ. ಅದೇ ಥರ ಇಲ್ಲಿ ಈ ಬಾಂಡ್ ಬ್ರೇಕ್ ಆಗುತ್ತೆ. ಸೊ Br ಏನಾದರೂ ಈ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆದರೆ, ಅರ್ಥ ಆಗ್ತಿದೆಯಲ್ವ, ಇದು ಒಂದು ಪಾಸಿಬಿಲಿಟಿ. ಸೊ ಈ ಥರ ನನಗೆ ಅಡಿಷನ್ ಆಫ್ ದ HBr ಇಫ್ ಇಟ್ ಟೇಕ್ಸ್ ಪ್ಲೇಸ್ ಅಕ್ರಾಸ್ ದ ಕಾರ್ಬನ್ ಡಬಲ್ ಬಾಂಡ್, ಆವಾಗ ನನಗೆ ಒಂದು ಪ್ರಾಡಕ್ಟ್ ನೋಡಿ, ಒನ್ ಪ್ರಾಡಕ್ಟ್ ವಿಚ್ ಈಸ್ ಪಾಸಿಬಲ್ ಆರ್ ವಿಚ್ ಈಸ್ ಒಬ್ಟೈನ್ಡ್ ಇಯರ್ ಆ್ಯಂಡ್ ದಟ್ ಕಾಂಪೌಂಡ್ ನಾನು CH3 ನೋಡಿ, ಸೆಂಟ್ರಲ್ಲಿ CH ಇದ್ದಿದ್ದೇನಾಯಿತು, ಅದು ಇನ್ನೊಂದು ಹೈಡ್ರೋಜನ್ ಆಟಮ್ ಜೊತೆ ಕಂಬೈನ್ ಆದಾಗ CH2 ಆಯಿತು. ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಯಿತು CH2, ಮತ್ತು ಆ CH2ಗೆ ಒಂದು ಬ್ರೋಮಿನ್ ಆಟಮು ಬಾಂಡ್ ಆಯಿತು, ಕಂಬೈನ್ ಆಯಿತು. ನೋಡಿ, ದಿಸ್ ಈಸ್ ಒನ್ ಕಾಂಪೌಂಡ್. ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್, ಸೊ N-ಪ್ರೊಪೈಲ್ ಬ್ರೋಮೈಡ್ ಅಂತ ಕರಿತೀವಿ. ದಿಸ್ ಕಾಂಪೌಂಡ್ ಏನಂತ ಕರಿತೀವಿ, ಇದನ್ನು N-ಪ್ರೊಪೈಲ್. N ಅಂತ ಹೇಳಿದ ತಕ್ಷಣ ನಿಮಗೆ ಅರ್ಥ ಆಗ್ಬೋದು. ಇನ್ನೊಂದು ಕಡೆಗೆ ಐಸೋಪ್ರೋಪೈಲ್ ಅಂತ ಬರುತ್ತೆ. ಇದು N-ಪ್ರೊಪೈಲ್ ಬ್ರೋಮೈಡ್ ಕಾಂಪೌಂಡ್. ಬ್ರೋಮೈಡ್ ಅಂತ ಬರೋದಿಲ್ಲ, ಸೊ ಅಂದ್ಕೊಳ್ಳಿ. ಸೊ ಇದು ಒನ್ ಆಫ್ ದ ಸಿಂಪಲ್ ಪಾಸಿಬಲ್ ವೇ. ಅರ್ಥ ಆಗ್ತಿದೆಯಲ್ವಾ? ದೇಫೋ ಒಂದು N-ಪ್ರೊಪೈಲ್ ಬ್ರೋಮೈಡ್ ಕಾಂಪೌಂಡ್ ನನಗೆ ಸಿಗುತ್ತೆ. ಯಾವಾಗ? ಸಪೋಸ್ ಹೈಡ್ರೋಜನ್ ಆಟಮ್ ಸೆಂಟ್ರಲ್ ಕಾರ್ಬನ್ ಆಟಮ್ಗೆ, ಬ್ರೋಮಿನ್ ಆಟಮು ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆದಾಗ ಆವಾಗ ನಮಗೆ N-ಪ್ರೊಪೈಲ್ ಬ್ರೋಮೈಡ್ ಕಾಂಪೌಂಡ್ ಸಿಗುತ್ತೆ. ಬಟ್ ದೇರ್ ಈಸ್ ಎನ್ ಅನದರ್ ಚಾನ್ಸ್. ಇನ್ನೊಂದು ಪಾಸಿಬಿಲಿಟಿ ಇದೆ, ಇನ್ನೊಂದು ಕಾಂಪೌಂಡ್ ನನಗೆ ಸಿಗುವಂಥ ಪಾಸಿಬಿಲಿಟಿ ಇದೆ. ಸೊ ನೋಡಿ, ಹೀಗೆ ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ನನಗೆ ಈ ಥರ ಬಾಂಡ್ ಆಗ್ಬೋದು. ಇನ್ನೊಂದು ಪಾಸಿಬಿಲಿಟಿ ನೋಡಿ, ಸಪೋಸ್ ಆ ಬ್ರೋಮಿನ್ ಆಟಮ್ ಏನಿದೆ, ಬ್ರೋಮಿನ್ ಆಟಮ್ ಬಂದು ಸೆಂಟ್ರಲ್ ಕಾರ್ಬನ್ ಆಟಮ್ಗೆ ಬಾಂಡ್ ಆಗ್ಬೋದು. ಇನ್ನೊಂದು ಪಾಸಿಬಿಲಿಟಿ. ಅದೇ ಥರ ಈ ಹೈಡ್ರೋಜನ್ ಆಟಮ್ ಏನಿದೆ, ಈ ಹೈಡ್ರೋಜನ್ ಆಟಮು ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆದರೆ ಆವಾಗ ನೋಡಿ ನನಗೆ ಇನ್ನೊಂದು ಕಾಂಪೌಂಡು ಪಾಸಿಬಲ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ನಾವು ಆ ಕಂಡೀಷನಲ್ಲಿ ಐ ವಿಲ್ ಗೆಟ್ ದ ಒನ್ ಮೋರ್ ಕಾಂಪೌಂಡ್, ದಟ್ ಈಸ್ CH3. ಇಲ್ಲಿ ಸೆಂಟ್ರಲ್ಲಿ CH ಇತ್ತಲ್ಲ, ಈಗ ಆ ಕಾರ್ಬನ್ ಆಟಮ್ಗೆ ಬ್ರೋಮಿನ್ ಆಟಮ್ ಅಟ್ಯಾಚ್ ಆಯಿತು. ದೇಫ್ ಇದನ್ನು ಮೇಲೆ ಬರ್ಕೊಳ್ತಾ ನೋಡಿ, ಸೆಂಟ್ರಲ್ ಕಾರ್ಬನ್ ಆಟಮ್ಗೆ ಬ್ರೋಮಿನ್ ಆಟಮ್ ಅಟ್ಯಾಚ್ ಆಯಿತು. ಅದಾದಮೇಲೆ ಅಲ್ಲಿ CH2 ಇದ್ದಿದ್ದು ಇನ್ನೊಂದು ಹೈಡ್ರೋಜನ್ ಆಟಮ್ ಜೊತೆ ಕಂಬೈನ್ ಆಗಿ ಇನ್ನೊಂದು ಕಾಂಪೌಂಡ್ ನನಗೆ ಈ ಥರ ಸಿಗುತ್ತೆ. ದಟ್ ಈಸ್ CH3 CHBr CH3 ಸಿಗುತ್ತೆ. ಆ್ಯಂಡ್ ದಿಸ್ ಕಾಂಪೌಂಡ್, ಈ ಕಾಂಪೌಂಡನ್ನು ನಾವು ಐಸೋಪ್ರೋಪೈಲ್ ಬ್ರೋಮೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಐಸೋಪ್ರೋಪೈಲ್ ಬ್ರೋಮೈಡ್. The first compound it is called as N-propyl bromide and the second compound it is called as ಏನಂತ ಕರಿತೀವಿ? ಐಸೋಪ್ರೋಪೈಲ್ ಬ್ರೋಮೈಡ್ ಕಾಂಪೌಂಡ್ ಅಂತ ಕರಿತಾ ಇದ್ದೀವಿ. ಬಟ್ ಇದೆರಡು ಕಾಂಪೌಂಡ್ನಲ್ಲಿ ಒಂದು ಕಾಂಪೌಂಡ್ ನಮಗೆ ಮೇಜರ್ ಪ್ರಾಡಕ್ಟಾಗಿ ಸಿಗುತ್ತೆ. ಎರಡೂ ಕಾಂಪೌಂಡ್ಸ್ ನಮಗೆ ಈಕ್ವಲ್ ಪ್ರಪೋರ್ಷನಲ್ಲಿ ಸಿಗೋದಿಲ್ಲ. ಒಂದು ಕಾಂಪೌಂಡ್ ನಮಗೆ ಜಾಸ್ತಿ ಸಿಗುತ್ತೆ, ಒಂದು ಕಾಂಪೌಂಡ್ ನಮಗೆ ಕಡಿಮೆ ಸಿಗುತ್ತೆ. ಯಾವ ಕಾಂಪೌಂಡ್ ಇಲ್ಲಿ ನಮಗೆ ಮೇಜರ್ ಕಾಂಪೌಂಡ್ ಆಗಿ ಸಿಗುತ್ತೆ ಅಥವಾ ಮೇಜರ್ ಪ್ರಾಡಕ್ಟ್ ಆಗಿ ಸಿಗುತ್ತೆ ಅಂತ ನೋಡಿ. ದ ಫಸ್ಟ್ ಪ್ರಾಡಕ್ಟ್ ಇದೆಯಲ್ಲ, N-ಪ್ರೊಪೈಲ್ ಬ್ರೋಮೈಡ್ ಕಾಂಪೌಂಡು, ಇಟ್ ಈಸ್ ಅಬ್ಟೈನ್ಡ್ ಜಸ್ಟ್ 10% ಆಫ್ ದ ಕಾಂಪೌಂಡ್ ಅಥವಾ ಪ್ರಾಡಕ್ಟ್ ನನಗೆ ಯಾವ ಸಿಗುತ್ತೆ ನೋಡಿ, N-ಪ್ರೊಪೈಲ್ ಬ್ರೋಮೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಎಷ್ಟು ಪರ್ಸೆಂಟು? ಜಸ್ಟ್ 10% ಅಥವಾ 12% ಅಂತ ಹೇಳ್ತೀವಿ. ಸೊ ವೆರಾಸ್ ದ ಐಸೋಪ್ರೋಪೈಲ್ ಬ್ರೋಮೈಡ್ ಕಾಂಪೌಂಡ್ ನಮಗೆ ಹಿಯರ್ ಇಟ್ ಈಸ್ 90% ಆಫ್ ದ ಐಸೋಪ್ರೋಪೈಲ್ ಬ್ರೋಮೈಡ್ ಕಾಂಪೌಂಡ್ ನಮಗೆ ಮೇಜರ್ ಪ್ರಾಡಕ್ಟಾಗಿ ಸಿಗುತ್ತೆ ಅಂತ ಹೇಳ್ತಾನೆ. ಯಾಕೆ ಇದು ಮೇಜರ್ ಪ್ರಾಡಕ್ಟ್ ನನಗೆ ಐಸೋಪ್ರೋಪೈಲ್ ಬ್ರೋಮೈಡ್ ಸಿಗುತ್ತೆ ಅಂತಂದರೆ, ಇದನ್ನು ಫಸ್ಟ್ ಇಯರ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಿಯರ್ ದಿಸ್ ರಿಯಾಕ್ಷನ್ ಜನರಲಿ ವಿಚ್ ಕ್ಯಾನ್ ಫಾಲೋ ಎ ರೂಲ್ ಅಂತ ಹೇಳುತ್ತೆ. ಆ್ಯಂಡ್ ದಟ್ ರೂಲ್ ಇಟ್ ಈಸ್ ಕಾಲ್ಡ್ ಆಸ್ ಮಾರ್ಕೋನಿಕಾಫ್ ರೂಲ್ ಅಂತ ಹೇಳ್ತೀವಿ. Therefore, since this reaction which can follow that Markovnikov rule here, and therefore ನನಗೆ ಇಲ್ಲಿ ಮೇಜರ್ ಪ್ರಾಡಕ್ಟ್ ನನಗೆ ಐಸೋಪ್ರೋಪೈಲ್ ಬ್ರೋಮೈಡ್ ಸಿಗುತ್ತೆ, ನಾಟ್ ದ N-propyl bromide compound. Therefore here the ಮೇಜರ್ ಕಾಂಪೌಂಡ್ ಯಾವುದು ಅಂತಾನೆ ಐಸೋಪ್ರೋಪೈಲ್ ಬ್ರೋಮೈಡ್ ಕಾಂಪೌಂಡ್ ಈಸ್ obtained as a ಮೇಜರ್ ಪ್ರಾಡಕ್ಟ್. ಯಾಕೆ ನಮಗೆ ಇಲ್ಲಿ ಐಸೋಪ್ರೋಪೈಲ್ ಬ್ರೋಮೈಡ್ ಕಾಂಪೌಂಡ್ ಸಿಗುತ್ತೆ ಅಂತಾನೆ, ಇಟ್ ಈಸ್ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್ ವಿಚ್ ಕ್ಯಾನ್ ಫಾಲೋ ಮಾರ್ಕೋನಿಕಾಫ್ ರೂಲ್ ಅಂತ ಹೇಳುತ್ತೆ. ಹಾಗಿದ್ರೆ ಮಾರ್ಕೋನಿಕಾಫ್ ರೂಲ್ ಅಂತಂದರೆ ಏನು? ಮಾರ್ಕೋನಿಕಾಫ್ ರೂಲ್ ಏನು ಹೇಳುತ್ತೆ, ಅಲ್ಲಿ ನಿಮಗೆ ಏನು ಸ್ಟೇಟ್ಮೆಂಟನ್ನು ಕೊಡುತ್ತೆ ಮಾರ್ಕೋನಿಕಾಫ್ ರೂಲು, ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಫಸ್ಟ್ ಇಯರ್ನಲ್ಲಿ ನಿಮಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದು ಸಲ ಅದನ್ನು ನಿಮಗೆ ರಿಮೆಂಬರ್ ಮಾಡಿಸ್ಬಿಡ್ತೀನಿ, ನಿಮಗೆ ಅರ್ಥ ಮಾಡಿಸ್ಬಿಡ್ತೀನಿ. ಏನದು ಮಾರ್ಕೋನಿಕಾಫ್ ರೂಲ್ ಅಂತಂದ್ರೆ ಏನು ಅಂತಂದರೆ ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ಡ್ಯೂರಿಂಗ್ ದ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಟು ಎನ್ ಅನ್ಸಿಮೆಟ್ರಿಕಲ್ ಆಲ್ಕಿನ್ ಸಚ್ ಆಸ್ ಪ್ರೋಪೀನ್, ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ ರೂಲ್ ಹೇಳುತ್ತೆ ನೋಡಿ, ಆಲ್ವೇಸ್ ಡ್ಯೂರಿಂಗ್ ದ ಅಡಿಷನ್ ಆಫ್ HBr ಟು ದಿಸ್ ಪ್ರೋಪೀನ್ ಕಾಂಪೌಂಡ್, ಆಲ್ವೇಸ್ ನೋಡಿ ರೂಲಿಂಗ್ ಹೇಳುತ್ತೆ. ಮಾರ್ಕೋನಿಕಾಫ್ ಅಂತಂದರೆ ಅವನು ಸೈಂಟಿಸ್ಟ್, ಮಾರ್ಕೋನಿಕಾಫ್ ಅಂತಾನೆ ಅವನು ಹೇಳ್ದ, ಅವನು ಹಿಂಗಾಗತ್ತೆ ಅಂತ.
ದೇಫೋ ಇವಾಗ ಹೇಳ್ತಾನೆ ನೋಡಿ, ಆಲ್ವೇಸ್ ಈಗ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಏನಿದೆ ಅಲ್ಲಿ ಒಂದು ಹೈಡ್ರೋಜನ್ ಮತ್ತು ಬ್ರೋಮಿನ್ ಆಟಮ್ ಇದೆ. ಸೊ ಇದನ್ನು ನಾವು ಬಿಡಿಸಿ ಬರ್ಕೊಂಡ್ರೆ H+ ಮತ್ತು Br- ಅಂತ ಹೇಳ್ತೀವಿ. ಅದನ್ನು ಬ್ರೇಕ್ ಮಾಡಿದ್ರೆ H ಮೇಲೆ ಪ್ಲಸ್ ಬರುತ್ತೆ, Br ಮೇಲೆ ಮೈನಸ್ ಬರುತ್ತೆ. ಆಲ್ವೇಸ್ ಅವನು ಹೇಳ್ತಾನೆ ಇಲ್ಲಿ, ಆಲ್ವೇಸ್ ದ ಹೈಡ್ರೋಜನ್ ದಟ್ ಈಸ್ H+, ದ ಪಾಸಿಟಿವ್ ಪಾರ್ಟ್ ಆಫ್ ದ ಮಾಲಿಕ್ಯೂಲ್ ಏನಿದೆ, ದಟ್ ಪಾಸಿಟಿವ್ ಪಾರ್ಟ್ ಆಫ್ ದ ಮಾಲಿಕ್ಯೂಲ್ ವಿಚ್ ಇಸ್ ಆಲ್ವೇಸ್ ಬಾಂಡೆಡ್ ಟು ದಟ್ ಕಾರ್ಬನ್ ಆಟಮ್ ಕಂಟೈನಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಮಾರ್ಕೋನಿಕ್ ಆಫ್ ರೂಲ್ ಪ್ರಕಾರ ಈಗ ಡ್ಯೂರಿಂಗ್ ದ ಅಡಿಷನ್ ಆಫ್ ದಿಸ್ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್, ಸೊ ಅಲ್ಲಿ ಒಂದು ಪಾಸಿಟಿವ್ ಪಾರ್ಟ್ ಬರುತ್ತೆ ಮತ್ತು ನೆಗೆಟಿವ್ ಪಾರ್ಟ್ ಬರುತ್ತೆ. ಆ ಪಾಸಿಟಿವ್ ಪಾರ್ಟ್ ಹೇಳ್ತಾನೆ ಇಲ್ಲಿ, ಆಲ್ವೇಸ್ ದ ಪಾಸಿಟಿವ್ ಪಾರ್ಟ್ ಆಫ್ ದ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆಟಮ್ ಕಂಟೈನಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಬಾಂಡ್ ಆಗಬೇಕಾಗಿರೋದು ಈ ಕಾರ್ಬನ್ ಆಟಮ್ಗೆ ಮತ್ತು ಈ ಕಾರ್ಬನ್ ಆಟಮ್ಗೆ. ಈಗ ಡ್ಯೂರಿಂಗ್ ದಟ್ ಅಡಿಷನ್ ಪಾಸಿಟಿವ್ ಪಾರ್ಟ್ ಏನಾಗುತ್ತೆ ಅಂತಂದರೆ, ಪಾಸಿಟಿವ್ ಪಾರ್ಟು ಯಾವಾಗಲೂ ಅಕಾರ್ಡಿಂಗ್ ಟು ದ ಮಾರ್ಕೋನಿಕ್ ಆಫ್ ರೂಲ್ ಪಾಸಿಟಿವ್ ಪಾರ್ಟ್ ಯಾವಾಗಲೂ ಯಾವ ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ ಅಂತಲೇ ದ ಕಾರ್ಬನ್ ಆಟಮ್ ಕ್ಯಾರಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ನೋಡಿ ಲುಕ್ ಅಟ್ ದಿಸ್, ಈ ಕಾರ್ಬನ್ ಆಟಮ್ ಮೇಲೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಜಸ್ಟ್ 1 ಇದೆ, ಈ ಕಾರ್ಬನ್ ಆಟಮ್ ಮೇಲೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸು 2 ಇದೆ. ದೇರ್ಫೋರ್ ರೂಲ್ ಪ್ರಕಾರ ಪಾಸಿಟಿವ್ ಪಾರ್ಟ್ ಯಾವಾಗಲೂ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸನ್ನು ಹೊಂದಿರುವಂಥ ಕಾರ್ಬನ್ ಆಟಮ್ಗೆ ಅದು ಬಾಂಡ್ ಆಗಬೇಕು. Whereas ನೆಗೆಟಿವ್ ಪಾರ್ಟ್ ಏನಾಗುತ್ತೆ, ದ ನೆಗೆಟಿವ್ ಪಾರ್ಟ್ ವಿಚ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆಟಮ್ ಕಂಟೈನಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಇದು ಮಾರ್ಕೋನಿಕ್ ಆಫ್ ರೂಲ್ ಅಂತ ಹೇಳುತ್ತೆ. ಸೊ ಆ ಕಂಡೀಷನಲ್ಲಿ ನನಗೆ ಮೇಜರ್ ಪ್ರಾಡಕ್ಟ್ ನನಗೆ ಏನು ಸಿಗುತ್ತೆ ಅಂತಂದರೆ, ಬಿಕಾಸ್ ಆಫ್ ದ ಮಾರ್ಕೋನಿಕ್ ಆಫ್ ರೂಲ್ ಇಯರ್ ಆಲ್ವೇಸ್ ಇದು ನೆಗೆಟಿವ್ ಪಾರ್ಟು Br- ಈಸ್ ಅಟ್ಯಾಚ್ಡ್ ಟು ದ ಕಾರ್ಬನ್ ಆಟಮ್ ಕಂಟೈನಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ವೆರಾಸ್ ಹೈಡ್ರೋಜನ್ ಆಟಮ್ ಅಥವಾ ಪಾಸಿಟಿವ್ ಪಾರ್ಟ್ ವಿಚ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆಟಮ್ ಕಂಟೈನಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಆ್ಯಂಡ್ ದಿಸ್ ರೂಲ್ ಇಟ್ ಈಸ್ ಕಾಲ್ಡ್ ಆಸ್ ಮಾರ್ಕೋನಿಕ್ ಆಫ್ ರೂಲ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲಪ್ಪ ನಿಮಗೆ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಮಾರ್ಕೋನಿಕ್ ಆಫ್ ರೂಲ್. ದೇರ್ಫೋರ್ ಅಕಾರ್ಡಿಂಗ್ ಟು ದ ಮಾರ್ಕೋನಿಕ್ ಆಫ್ ರೂಲ್, whenever the propane when it undergo addition reaction with hydrogen bromide ಅಥವಾ ಹೈಡ್ರೋಜನ್ ಹ್ಯಾಲೈಡನ್ನು ತಗೊಂಡು ರಿಯಾಕ್ಷನ್ ಮಾಡಿದಾಗ ನಮಗೆ ಅಲ್ಲಿ ಐಸೋಪ್ರೋಪೈಲ್ ಹ್ಯಾಲೈಡ್ ಕಾಂಪೌಂಡ್ ಈಸ್ obtained as a major product. And that is all about the one simple reaction to get this halo alkane compounds from the alkene compounds. ನೋಡಿ, ಇದು ಫಸ್ಟ್ ರಿಯಾಕ್ಷನ್ ನಾನು HCl ತೊಗೊಂಡಿದ್ದೆ, ಇಲ್ಲಿ HBr ತೊಗೊಂಡಿದ್ದೀನಿ. ಇಲ್ಲೂ ಅಷ್ಟೇ, ವೆನೆವರ್ ಈಥಿನ್ ಕಾಂಪೌಂಡ್ when it undergo addition reaction with HBr we get ethyl bromide as a product ಅಥವಾ ಬ್ರೋಮೋ ಈಥೇನ್ as a product. ಇನ್ನೊಂದು ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ದಟ್ ಈಸ್ ವೆನೆವರ್ ಇದು ಈಥೀನ್ ಅಂತ ಇದೆ, ಇಟ್ ಈಸ್ ನಾಟ್ ಈಥೀನ್, ಇಟ್ ಈಸ್ ಪ್ರೋಪೀನ್. ಇದು ಪ್ರೋಪೀನ್ ಆಗಬೇಕಿದು. therefore whenever that propene compound when it undergo addition reaction with, ಇಲ್ಲಿ HBr ತೊಗೊಂಡಿದೆ, ಇಲ್ಲಿ HI ತೊಗೊಂಡಿದ್ದಾನೆ ನೋಡಿ, ಹೈಡ್ರೋಜನ್ ಹೈಡ್ರೈಡ್ನ ತೊಗೊಂಡಿದ್ದಾನೆ. ಆ ಕಂಡೀಷನಲ್ಲಿ ನನಗೆ ನಿಮಗೆ ಹೇಳಿದೆ 2 ಕಾಂಪೌಂಡ್ ಸಿಗುತ್ತೆ. ಒಂದು N ಪ್ರೊಪೈಲ್ ಬ್ರೋಮೈಡ್ ಅಂತ ಹೇಳಿದ್ದೆ ಅಲ್ಲಿ, ಇಲ್ಲಿ N ಪ್ರೊಪೈಲ್ ಅಯೋಡೈಡ್, ಇನ್ನೊಂದು ಐಸೋಪ್ರೋಪೈಲ್ ಅಯೋಡೈಡ್. ಆ್ಯಂಡ್ ದಿಸ್ ಕಾಂಪೌಂಡ್ ಇಟ್ ಈಸ್ obtained as a major product. 90% ಸಿಗುತ್ತೆ ಇದು. ಆ್ಯಂಡ್ ದಿಸ್ ಕಾಂಪೌಂಡ್ ಇಟ್ ಈಸ್ obtained just 10%. ಯಾಕೆ ಅಂತಾನೆ, ಬಿಕಾಸ್ ದಿಸ್ ರಿಯಾಕ್ಷನ್ ವಿಚ್ ಕ್ಯಾನ್ ಫಾಲೋ ಮಾರ್ಕೋನಿಕ್ ಆಫ್ ರೂಲ್. ನೋಡಿ, ಇದು ಹೇಳ್ತಾ ಇದೆ ನಿಮಗೆ. above reaction follows Marconic of rule, and because of that 90% of the product is obtained isopropyl iodide compound as a product ಅಂತ ಹೇಳ್ತಾರೆ. And that is all about the next conversion of alkene compounds into the halo alkene compounds ಆಗಿದ್ದನ್ನು ಯಾವ ರೀತಿ ಕನ್ವರ್ಷನ್ ಮಾಡ್ಬೋದು ಅನ್ನೋದನ್ನು ಈ ರಿಯಾಕ್ಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ರಿಯಾಕ್ಷನಿಂದ ನಾವು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ನಾವು ಫ್ರಮ್ ದ ಆಲ್ಕೇನ್ ಕಾಂಪೌಂಡ್ಸಿಂದ ನಾವು ಪ್ರಿಪ್ರೇಷನ್ ಮಾಡ್ಕೊಬೋದು. ಆ್ಯಂಡ್ ವಾಟ್ ಈಸ್ ದಟ್ ಅನದರ್ ರಿಯಾಕ್ಷನ್ ಅಂತಂದರೆ, ದ ಅನದರ್ ರಿಯಾಕ್ಷನ್ ವಿಚ್ ಇಸ್ ಟೇಕನ್ ಆಸ್ ಸಿಮಿಲರ್ಲಿ ಆಲ್ಕೇನ್ ಕಾಂಪೌಂಡ್ಸ್ ಕ್ಯಾನ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ವಿತ್ ಹ್ಯಾಲೋಜನ್ಸ್ ಇಟ್ ಸೆಲ್ಫ್, ಹ್ಯಾಲೋಜನ್ ಮಾಲಿಕ್ಯೂಲ್ ಅಂತಂದರೆ ಅದನ್ನು ಜನರಲಿ ಅದನ್ನು X2 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. X2 ಅಂತಂದರೆ ವಿಚ್ ಮೇ ಬಿ ಕ್ಲೋರಿನ್ ಇರ್ಬೋದು, ವಿಚ್ ಮೇ ಬಿ ಬ್ರೋಮಿನ್ ಇರ್ಬೋದು, ವಿಚ್ ಮೇ ಬಿ ಐಡಿನ್ ಇರ್ಬೋದು, I2, Br2, I2, Cl2 ಎಟ್ಸೆಟ್ರಾ. ದೇರ್ಫೋರ್ ಇವಾಗ ನನಗೆ ಅಡಿಷನ್ ರಿಯಾಕ್ಷನ್ ವಿತ್ ಆಲ್ಕಿನ್ಸ್ ವೆನ್ ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ವಿತ್ ಯಾವುದು ಹ್ಯಾಲೋಜನ್ ಜೊತೆ ರಿಯಾಕ್ಷನ್ ಆದಾಗ ನನಗೇನು ಕಾಂಪೌಂಡ್ ಸಿಗುತ್ತೆ ಅಂತಂದರೆ, ಈಗ ನನಗೆ ಅಂದರೆ 1 ಮಾಲಿಕ್ಯೂಲ್ ಆಫ್ ಹ್ಯಾಲೋಜನ್ ಅಂದರೆ 2 ಹ್ಯಾಲೋಜನ್ ಆಟಮು ಅಕ್ರಾಸ್ ದ ಕಾರ್ಬನ್ ಡಬಲ್ ಬಾಂಡ್ ಆ್ಯಡ್ ಆಗುತ್ತೆ. ಆ್ಯಡ್ ಆದಾಗ ನನಗೆ ಇಲ್ಲಿ ನೋಡಿ, ಈ ಕೇಸ್ನಲ್ಲಿ ನನಗೆ ಇಲ್ಲಿ ಸಿಗ್ತಾ ಇರೋಂಥದ್ದು ಓನ್ಲಿ ಮಾನೋ ಹ್ಯಾಲೋ ಆಲ್ಕಿನ್ ಕಾಂಪೌಂಡ್ ಸಿಗ್ತಾ ಇದೆ. ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಸಿಗ್ತಾ ಇದೆ ನಮಗೆ. ನಮಗೆ ಗೊತ್ತಿದೆ ಬೇಸ್ಡ್ ಆನ್ ದ ನಂಬರ್ ಆಫ್ ಹ್ಯಾಲೋಜನ್ ಐಟಮ್ಸ್ ನಾವು ಮಾನೋ ಹ್ಯಾಲೋ ಆಲ್ಕೇನ್ಸು, ಡೈ ಹ್ಯಾಲೋ ಆಲ್ಕೇನು, ಟ್ರೈ ಹ್ಯಾಲೋ ಆಲ್ಕೇನ್ ಈ ಥರ ಎಲ್ಲ ಡಿವೈಡ್ ಮಾಡ್ಕೊಂಡಿವಲ್ವ, ಕ್ಲಾಸಿಫೈ ಮಾಡ್ಕೊಂಡಿವಲ್ವ. ಇಲ್ಲಿವರೆಗೆ ನಾವು ಮಾನೋ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡೋದು ಹೇಗೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈ ರಿಯಾಕ್ಷನ್ನು ವಿಚ್ ಕ್ಯಾನ್ ಟೆಲ್ಸ್ ಅಬೌಟ್ ದ ಪ್ರಿಪ್ರೇಷನ್ ಆಫ್ ದ ಎಂಥದ್ದು ಡೈ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್.
ಹೌ ಟು ಗೆಟ್ ದಿಸ್ ಡೈಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್, ಡೈಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು ಅದ್ರ ಬಗ್ಗೆ ಈ ರಿಯಾಕ್ಷನ್ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ನೋಡಿ ಇಷ್ಟೇ, ಇದು ವೆರಿ ಸಿಂಪಲ್, ಒಂದು ಸಿಂಪಲ್ ರಿಯಾಕ್ಷನ್ನ ತೊಗೊಳ್ತಾನೆ. ಐ ಹ್ಯಾವ್ ಟೇಕನ್ ಅಂದರೆ ಲೆಫ್ಟ್ ಸೈಡ್ನಲ್ಲಿ ನೋಡಿ 1 hour ಈಥೀನ್ ಕಾಂಪೌಂಡ್ CH2 ಡಬಲ್ ಬಾಂಡ್ CH2 ಇದೆ, ಆ್ಯಂಡ್ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್, ಯಾವುದು ಕಾಂಪೌಂಡ್ ಇದು, ದಿಸ್ ಕಾಂಪೌಂಡ್ ಇಟ್ ಈಸ್ ಟೇಕನ್ ಆಸ್ ಈಥೀನ್. ಅರ್ಥ ಆಗುತ್ತಲ್ವ ನಿಮಗೆ? ನೋಡಿ ಈಥೀನ್ ತೊಗೊಂಡೆ. ವೆನ್ ಅವರ್ ದಿಸ್ ಈಥೀನ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ವಿತ್ bromine Br2 molecule in the presence of a solvent CCl4 carbon tetrachloride. ಸೊ ಇವಾಗ ಏನಾಗುತ್ತೆ, ಇಟ್ ಇಸ್ ವೆರಿ ಸಿಂಪಲ್ ಟು ಎಕ್ಸ್ಪ್ಲೈನ್ ಟು ಯು. ಸೊ ಇಲ್ಲಿ 2 ಬ್ರೋಮಿನ್ ಆಟಮ್ ಇದೆ, 2 ಬ್ರೋಮಿನ್ ಆಟಮ್ ಏನಾಗುತ್ತೆ, ಇಲ್ಲಿ ಒಂದು ಬಾಂಡನ್ನು ಬ್ರೇಕ್ ಮಾಡಿ, ಡಬಲ್ ಬಾಂಡ್ ಇತ್ತು, ಅಲ್ಲಿ ಒಂದು ಬಾಂಡ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ಇಲ್ಲಿ 2 ಬ್ರೋಮಿನ್ ಆಟಮ್ ಇರೋದು, ಒಂದು ಬ್ರೋಮಿನ್ ಆಟಮು ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ, ಇನ್ನೊಂದು ಬ್ರೋಮಿನ್ ಆಟಮು ಈ ಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ. ಬಾಂಡ್ ಆಗಿ ನಮಗೆ ನೋಡಿ CH2 ಡಬಲ್ ಬಾಂಡ್ CH2 ಇತ್ತು ಅರ್ಲಿಯರು, ಮತ್ತು ಬಾಂಡು ಬ್ರೇಕ್ ಆಯಿತು. ಬ್ರೇಕ್ ಆದಾಗ ನೋಡಿ ಆ ಒಂದು ಮಾಲಿಕ್ಯೂಲು 2 ಬ್ರೋಮಿನ್ ಆಟಮಲ್ಲಿ, ಸೊ ಒಂದು ಬ್ರೋಮಿನ್ ಆಟಮು ಲೆಫ್ಟ್ ಕಾರ್ಬನ್ ಆಟಮ್ಗೆ, ಇನ್ನೊಂದು ರೈಟ್ ಕಾರ್ಬನ್ ಆಟಮ್ಗೆ ಬಾಂಡ್ ಆಗಿ CH2Br ಅಂತ ಈ ರೀತಿ ಒಂದು ಕಾಂಪೌಂಡ್ ಸಿಕ್ತು ನಮಗೆ. ಇಲ್ಲಿ ಒಂದು ಡೈಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಫಾರ್ಮೇಷನ್ ಆಯಿತು. ಆ್ಯಂಡ್ ಲುಕ್ ಅಟ್ ದಿಸ್ ಮಾಲಿಕ್ಯೂಲ್, ಆ ಡೈಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸು ವಿಚ್ ಟೈಪ್ ಆಫ್ ಡೈಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಇಟ್ ಈಸ್ ಅಂತಾನೆ. ಹಿಯರ್ ದ ಕಾಂಪೌಂಡ್ ಇನ್ ವಿಚ್ ದ 2 ಹ್ಯಾಲೋಜನ್ ಐಟಮ್ಸ್ ದೇ ಆರ್ ಅಟ್ಯಾಚ್ಡ್ ಟು ದ ಅಡ್ಜಸೆಂಟ್ 2 ಕಾರ್ಬನ್ ಐಟಮ್ಸ್. ಅಡ್ಜಸೆಂಟ್ 2 ಕಾರ್ಬನ್ ಐಟಮ್ಸ್ಗೆ 2 ಸೇಮ್ ಹ್ಯಾಲೋಜನ್ ಐಟಮ್ಸು ಬಾಂಡ್ ಆದರೆ ಅಂಥ ಕಂಡೀಷನಲ್ಲಿ ಅದನ್ನು ನಾವು ಎಂಥ ಡೈಹ್ಯಾಲೈಡ್ ಅಂತ ಕರಿತೀವಿ, ವಿಸಿನಲ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಸೊ ಈಗ ನಮಗೆ ಇಲ್ಲಿ ಒಂದು ವಿಸಿನಲ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ವಿಸಿನಲ್ ಡೈಬ್ರೋಮೈಡ್ ಕಾಂಪೌಂಡ್ ಈಸ್ ಆಬ್ಟೈನ್ಡ್ ಆಸ್ ಅ ಪ್ರಾಡಕ್ಟ್. ಅರ್ಥ ಆಗಿದೆಯಲ್ಲಪ್ಪ? ಆ್ಯಂಡ್ ಸಿಮಿಲರ್ಲಿ ಇಲ್ಲಿ ಕ್ಲೋರಿನ್ನ ತೊಗೊಂಡ್ರೆ ವಿಸಿನಿಲ್ ಕ್ಲೋರೈಡ್ ಡೈಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಅಂದರೆ ದಿಸ್ ಕಾಂಪೌಂಡ್ ಇಟ್ ಇಸ್ ಕಾಲ್ಡ್ ಎಥಿಲೀನ್ ಬ್ರೋಮೈಡ್ ಅಂತ ಕರಿತೀವಿ. ಕ್ಲೋರಿನ್ ಆಟಮ್ ಆಡ್ ಮಾಡಿದ್ರೆ ಎಥಿಲೀನ್ ಬ್ರೋಮೈಡ್, ಐಡಿನ್ ಮಾಲಿಕ್ಯೂಲ್ ಆ್ಯಡ್ ಮಾಡಿದ್ರೆ ಎಥಿಲೀನ್ ಐಡೈಡ್ ಅಂತ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಪ್ರಿಪ್ರೇಷನ್ ಆಫ್ ದ ವಿಸಿನಲ್ ಡೈಹ್ಯಾಲೈಡ್ ಕಾಂಪೌಂಡ್. ಸರ್ ಆಗಿದ್ದರೆ ಜಮೈನಲ್ ಡೈಹ್ಯಾಲೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗೋದು ಹೇಗೆ ಸರ್? ಸೊ ಅದನ್ನು ಬರುತ್ತೆ. ಫ್ರಮ್ ದ ಆಲ್ಕೈನ್ ಕಾಂಪೌಂಡ್ಸಿಂದ ನಾವು ಜಮೈನಲ್ ಡೈಹ್ಯಾಲೈಡ್ ಕಾಂಪೌಂಡನ್ನು ಪ್ರಿಪ್ರೇಷನ್ ಮಾಡ್ಬೋದು. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಬೇಕು ಅಂತ ನಿಮಗೆ ಕ್ಲಾಸ್ನಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಅರ್ಥ ಆಯ್ತಲ್ಲಪ್ಪ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಕನ್ವರ್ಷನ್ ಆಫ್ ದ ಆಲ್ಕಿನ್ ಕಾಂಪೌಂಡ್ಸ್ ಇಂಟು ದ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಂತ ಹೇಳುತ್ತೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಥವಾ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದ ಪ್ರಿಪ್ರೇಷನ್ ಆಫ್ ದ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅಂತ ಬಂದಾಗ ಇದೊಂದಷ್ಟು ಕಾಂಪೌಂಡ್ಸ್ ನಾವು ತೊಗೊಂಡಿದ್ದೀವಿ ನೋಡಿ. ಜನರಲ್ ಆಗಿ ಆಲ್ಕೋಹಾಲ್ ಕಾಂಪೌಂಡ್ಸ್ ಇರ್ಬೋದು, ಆಲ್ಕಿನ್ಸ್ ಆಗಿರ್ಬೋದು, ಅಥವಾ ಬೆಂಜಿನ್ ಡೈಜೋನಿಯಂ ಸಾಲ್ಟ್ಸ್ ಇರ್ಬೋದು. ಈ ಥರ ಕಾಂಪೌಂಡ್ಸಿಂದ ನಾವು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋರಿನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಸಪೋಸ್ ಕೆಲವೊಂದು ಕಾಂಪೌಂಡ್ಸನ್ನು ನಾವು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ಇನ್ ದ ಪ್ರಿಪ್ರೇಷನ್ ನಾವು ಇಲ್ಲಿವರೆಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಕ್ಲೋರೋ ಆಲ್ಕೇನು, ಬ್ರೋಮೋ ಆಲ್ಕೇನು ಮತ್ತು ಇವುಗಳನ್ನ ಜಾಸ್ತಿ ತೊಗೊಂಡಿದ್ದೀವಿ. ಇನ್ ಕೇಸ್ ಐಡೋ ಆಲ್ಕೇನ್ ಕಾಂಪೌಂಡ್ ಆ್ಯಂಡ್ ಸಿಮಿಲರ್ಲಿ ಫ್ಲೋರೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ, ಸೊ ಈಗ ನಾನು ಅರ್ಲಿಯರ್ ಮೆಥಡ್ಸ್ ಏನು ತೊಗೊಂಡಿದ್ದೀನಿ ಅದು ಸ್ವಲ್ಪ ನಮಗೆ ಒಂಚೂರು ನಮಗೆ ಅನ್ಸ್ಟೇಬಲ್ ಆಗಿರೋದ್ರಿಂದ ಅಥವಾ ಸ್ವಲ್ಪ ಅದು ನಮಗೆ ಡಿಫಿಕಲ್ಟಿ ಆಗುತ್ತೆ. ಇಟ್ ಈಸ್ ನಾಟ್ ಸೊ ಈಸಿ ಟು ಗೆಟ್ ದ ಫ್ಲೋರೋ ಆಲ್ಕೇನ್ ಮತ್ತು ಐಡೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸ್ವಲ್ಪ ನಮಗೆ ಏನು ಒಂದು ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಫ್ಲೋರೋ ಆಲ್ಕೇನ್ ಕಾಂಪೌಂಡ್ ಆ್ಯಂಡ್ ಸಿಮಿಲರ್ಲಿ ಐಡೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಬೇರೆ ಕೆಲವೊಂದು ಮೆಥಡ್ಸನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೊಳ್ತೀವಿ. ಏನದು ಬೇರೆ ಮೆಥಡ್ಸು ಅಂತ ಬಂದಾಗ ಇಲ್ಲಿ 2 ನೇಮ್ಡ್ ರಿಯಾಕ್ಷನ್ಸ್ ಬರ್ತಾಯಿದೆ ಕಣಪ್ಪ. ಅದರಲ್ಲಿ ಒನ್ ಆಫ್ ದ ನೇಮ್ಡ್ ರಿಯಾಕ್ಷನ್ ವಿಚ್ ಇಸ್ ಕಾಲ್ಡ್ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಅಥವಾ ಬಿಫೋರ್ ಗೋಯಿಂಗ್ ಟು ದಟ್ ಅದನ್ನು ಒಂದು ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಹೇಳ್ತೀವಿ. ದಿಸ್ ರಿಯಾಕ್ಷನ್ಸ್ ನಾನು ಇಲ್ಲಿ 2 ನೇಮ್ಡ್ ರಿಯಾಕ್ಷನ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಆ 2 ನೇಮ್ಡ್ ರಿಯಾಕ್ಷನ್ಸನ್ನು ದೇ ಆರ್ ಬೇಸ್ಡ್ ಆನ್ ದ ಮೆಥಡ್ ಇಟ್ ಈಸ್ ಕಾಲ್ಡ್ ಆಸ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಹೇಳ್ತಾನೆ. ವಾಟ್ ಇಸ್ ದಟ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತಂದರೆ ಏನಿಲ್ಲಿ? ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಗೊತ್ತಾಗ್ತದೆ ನಿಮಗೆ? ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಏನಂಗಂದರೆ, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡನ್ನು ಯಾವ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತಂದರೆ ನೋಡಿ, ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ದೇ ಆರ್ ಯೂಸ್ಡ್ ಟು ಪ್ರಿಪೇರ್ ದೇ ಆರ್ ಅಪ್ಲೈಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ಐಡೋ ಆಲ್ಕೇನ್ ಕಾಂಪೌಂಡ್ಸ್. ಒಂದು ಐಡೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ಅಥವಾ ಫ್ಲೋರೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ನಾವು ಈ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡನ್ನು ನಾವು ಯೂಸ್ ಮಾಡ್ತೀವಿ. ನಾನು ಇಲ್ಲಿವರೆಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ವಿ ಆ ಮೆಥಡ್ಸಿಂದ ನಾವು ಐಡೋ ಆಲ್ಕೇನ್ ಮತ್ತು ಫ್ಲೋರೋ ಆಲ್ಕೇನ್ ಕಾಂಪೌಂಡ್ಸನ್ನು ಈಸಿಲಿ ಪ್ರಿಪ್ರೇಷನ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್, ಬಿಕಾಸ್ ಆಫ್ ದ ಅನ್ಸ್ಟೆಬಿಲಿಟಿ ಇರ್ಬೋದು, ಬಿಕಾಸ್ ಆಫ್ ದ ಸ್ಟೆಬಿಲಿಟಿ, ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಇನ್ ದ ರಿಯಾಕ್ಟಿವಿಟಿ ಅಂತ ಹೇಳ್ತಾನೆ ಇಲ್ಲಿ. ಆ್ಯಂಡ್ ಬಿಕಾಸ್ ಆಫ್ ದಟ್ ಐಡೋ ಆಲ್ಕೇನ್ ಕಾಂಪೌಂಡ್ಸ್ ಮತ್ತು ಫ್ಲೋರೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ಸೊ ವಿ ಕ್ಯಾನ್ ವೆರಿ ಈಸಿಲಿ ಇನ್ ಆರ್ಡರ್ ಟು
ಪ್ರಿಪೇರ್ ವೆರಿ ಈಸಿಲಿ, ನಮಗೆ ತುಂಬ ಈಸಿಲಿ ನಮಗೆ ಸಿಗಬೇಕು ಅಂತ ಬಂದಾಗ ಸೊ ಇದೊಂದು ಮೆಥಡನ್ನು ಅಪ್ಲೈ ಮಾಡ್ತೀವಿ, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಏನದು ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡು? ಸೊ ಆ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ನಲ್ಲಿ ಯಾವ ರೀತಿ ಕನ್ವರ್ಷನ್ ಮಾಡ್ಬೋದು ನಾವು ಕಾಂಪೌಂಡ್ಸನ್ನು? ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತಂದರೆ ಆಲ್ರೆಡಿ ನನ್ನ ಹತ್ರ ಒಂದು ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಆಲ್ರೆಡಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ RCl ಇದೆ ಅಂತ ಅಂದ್ಕೊಳ್ಳಿ, ಅಥವಾ RBr ಇದೆ ಅಂತ ಅಂದ್ಕೊಳ್ಳಿ. ಈಗೇನು ಮಾಡ್ತೀನಿ, ನಾನು ಆಲ್ರೆಡಿ ನನ್ನ ಹತ್ರ ಒಂದು ಆಲ್ಕೈಲ್ ಹ್ಯಾಲೈಡ್ ಇದೆ, ವಿಚ್ ಮೇ ಬಿ ಕ್ಲೋರೋ ಆಲ್ಕೇನ್ ಇರ್ಬೋದು ಆರ್ ವಿಚ್ ಮೇ ಬಿ ಬ್ರೋಮೋ ಆಲ್ಕೇನ್ ಇರ್ಬೋದು. ಈಗ ನಾನು ಏನು ಮಾಡ್ತೀನಿ, ಐ ವಿಲ್ ಎಕ್ಸ್ಚೇಂಜ್ ದಿಸ್ ಹ್ಯಾಲೋಜನ್ ಆ್ಯಟಮ್. ಆಲ್ರೆಡಿ RClನಲ್ಲಿ ಕ್ಲೋರಿನ್ ಆ್ಯಟಮ್ ಇದೆಯಲ್ಲ, ಅದು ಹ್ಯಾಲೋಜನ್ ಇದೆ. ಈ ಹ್ಯಾಲೋಜನ್ನ ನಾನೇನು ಮಾಡ್ತೀನಿ, ಇನ್ನೊಂದು ಹ್ಯಾಲೋಜನ್ ಆ್ಯಟಮಿಂದ ಅದನ್ನು ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ ಅಥವಾ ರೀಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ಟು ದ ಪ್ಲೇಸ್ ಆಫ್ ದಿಸ್ ಕ್ಲೋರಿನ್ ಆ್ಯಟಮ್ ಇಫ್ ಐ ಸಬ್ಸ್ಟಿಟ್ಯೂಟ್ ಐಡಿನ್ ಆ್ಯಟಮನ್ನು ಅದನ್ನು ಎಕ್ಸ್ಚೇಂಜ್ ಮಾಡಿದ್ರೆ ನೋಡಿ, ಕ್ಲೋರಿನ್ ಆ್ಯಟಮ್ ಈಸ್ ಎಕ್ಸ್ಚೇಂಜ್ಡ್ ಬೈ ಮೀನ್ಸ್ ಆಫ್ ದ ಐಡಿನ್ ಆ್ಯಟಮ್. ಅವಾಗ ಏನಾಗುತ್ತೆ ನೋಡಿ, RCl ಈಸ್ ಕನ್ವರ್ಟೆಡ್ ಇಂಟು RI ಫಾರ್ ಎಕ್ಸಾಂಪಲ್. ಅಥವಾ RBr ಇದೆ, ಇಲ್ಲಿ ನಾನು ಈ ಬ್ರೋಮಿನ್ ಆ್ಯಟಮ್ ಇದೆ, ಹ್ಯಾಲೋಜನ್ ಆ್ಯಟಮ್ ಇದೆ, ಇದನ್ನು ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ ಬೈ ಮೀನ್ಸ್ ಆಫ್ ದ ಅನದರ್ ಹ್ಯಾಲೋಜನ್ ಆ್ಯಟಮ್, ಫಾರ್ ಎಕ್ಸಾಂಪಲ್ ಫ್ಲೋರಿನ್ ಆ್ಯಟಮ್. ಸೊ ಎಕ್ಸ್ಚೇಂಜ್ ಮಾಡಿದಾಗ ಏನಾಯ್ತು ನನಗೆ ನೋಡಿ, ಫ್ರಮ್ ದ ಬ್ರೋಮೋ ಆಲ್ಕೇನ್ ಕಾಂಪೌಂಡಿಂದ ನನಗೆ ಫ್ಲೋರೋ ಆಲ್ಕೇನ್ ಕಾಂಪೌಂಡ್ ಸಿಕ್ತು ಅಥವಾ ಆಲ್ಕೈಲ್ ಫ್ಲೋರೈಡ್ ಕಾಂಪೌಂಡ್ ಸಿಕ್ತು. ಆ್ಯಂಡ್ ಸಚ್ ಅ ಟೈಪ್ ಆಫ್ ಮೆಥಡ್ ಇಟ್ ಈಸ್ ಕಾಲ್ಡ್ ಆಸ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಹೇಳ್ತಾನೆ. ಹಾಗಿದ್ರೆ ಹೌ ಟು ಕನ್ವರ್ಟ್ ದಿಸ್ ಆಲ್ರೆಡಿ ಕ್ಲೋರೋ ಆಲ್ಕೇನ್ ಕಾಂಪೌಂಡ್ಸ್ ಅಥವಾ ಬ್ರೋಮೋ ಆಲ್ಕೇನ್ ಕಾಂಪೌಂಡ್ಸನ್ನು ಹೌ ಟು ಕನ್ವರ್ಟ್ ದೆಮ್ ಇನ್ ಟು ದ ರೆಸ್ಪೆಕ್ಟಿವ್ ಐಡೋ ಆಲ್ಕೇನ್ ಕಾಂಪೌಂಡ್ ಆ್ಯಂಡ್ ಸಿಮಿಲರ್ಲಿ ಫ್ಲೋರೋ ಆಲ್ಕೇನ್ ಕಾಂಪೌಂಡ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಎರಡು ಸಿಂಪಲ್ ನೇಮಡ್ ರಿಯಾಕ್ಷನ್ಸ್ ಬರ್ತಾ ಇದೆ ಕಣಪ್ಪ. ಅದರಲ್ಲಿ ಒಂದು ನೇಮಡ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಫಿಂಕಲ್ಸ್ಟೈನ್ ಅಂತಂದರೆ ಅವನು ರಿಯಾಕ್ಷನ್ ಕಂಡಿಡ್ದ ಅಂತ ಅವನ ಹೆಸರನ್ನು ಕೊಟ್ಟಿದ್ದೀವಿ, ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಆ್ಯಂಡ್ ದಿಸ್ ಫಿಂಕಲ್ಸ್ಟೈನ್ ರಿಯಾಕ್ಷನ್ ವಿಚ್ ಈಸ್ ಯೂಸ್ಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ಅಯಡೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ಈ ಫಿಂಕಲ್ಸ್ಟೈನ್ ರಿಯಾಕ್ಷನನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಫಿಂಕಲ್ಸ್ಟೈನ್ ರಿಯಾಕ್ಷನ್ ವಿಚ್ ಈಸ್ ಯೂಸ್ಡ್ ಫಾರ್ ದ ವಿಚ್ ಈಸ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಅಯಡೋ ಆಲ್ಕೇನ್ ಕಾಂಪೌಂಡ್ಸ್. ಹೌ ಟು ಪ್ರಿಪೇರ್ ದಿಸ್ ಅಯಡೋ ಆಲ್ಕೇನ್ ಕಾಂಪೌಂಡ್ ಫ್ರಮ್ ದ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ರಿಯಾಕ್ಷನ್ ಹೇಳುತ್ತೆ ನೋಡಿ. ಎಷ್ಟು ಹೇಳಿದ್ರು, ವೆರಿ ಸಿಂಪಲ್. ವೆನ್ ಕ್ಲೋರೋ ಆಲ್ಕೇನ್ ಆರ್ ಬ್ರೋಮೋ ಆಲ್ಕೇನ್ಸ್ ರಿಯಾಕ್ಷನ್ ಹೆಂಗೆ ಹೇಳುತ್ತೆ, ನನ್ನ ಹತ್ರ ಆಲ್ರೆಡಿ ಕ್ಲೋರೋ ಆಲ್ಕೇನ್ ಅಥವಾ ಬ್ರೋಮೋ ಆಲ್ಕೇನ್ ಕಾಂಪೌಂಡ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ವೆನ್ ಅವರ್ ದಟ್ ಕ್ಲೋರೋ ಆಲ್ಕೇನ್ ಕಾಂಪೌಂಡ್, ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಬ್ರೋಮೋ ಈಥೇನ್ನ ತೊಗೊಂಡಿದ್ದೀನಿ ಅಥವಾ ಈಥೈಲ್ ಬ್ರೋಮೈಡ್ ಕಾಂಪೌಂಡನ್ನ ತೊಗೊಂಡಿದ್ದೀನಿ. whenever that ethyl bromide compound, when it is reacted with sodium iodide, this compound it is called as sodium iodide. ಏನಂತ ಕರಿತೀವಿ? sodium iodide. Therefore, whenever ethyl bromide compound, when it is reacted with or when it is heated with sodium iodide compound in the presence of dry acetone ಅಂತ ಹೇಳ್ತಾನೆ, in the presence of a solvent that is acetone, dry acetone. So therefore, whenever ethyl bromide, when it is reacted with sodium iodide in the presence of dry acetone, ಏನಾಗುತ್ತೆ ನೋಡಿ, ಇಷ್ಟ ಇಟ್ ಇಸ್ ವೆರಿ ಸಿಂಪಲ್ ರಿಯಾಕ್ಷನ್. ಇಲ್ಲಿ ಈಥೈಲ್ ಲೆಫ್ಟ್ ಸೈಡ್ನಲ್ಲಿ ಆಲ್ಕೈಲ್ ಗ್ರೂಪ್ ಇದೆ, ಅಲ್ಲಿ ಬ್ರೋಮಿನ್ ಆ್ಯಟಮ್ ಇದೆ. ಈ ಬ್ರೋಮಿನ್ ಆ್ಯಟಮನ್ನು ನೋಡಿ ಅದನ್ನು ಆಚೆ ತೊಗೊಳ್ತಾ ಇದ್ದೀನಿ. ಬ್ರೋಮಿನ್ ಕಂಬೈನ್ಸ್ ವಿತ್ ಸೋಡಿಯಂ ಟು ಫಾರ್ಮ್ NaBr. ಇನ್ನೇನು ಉಳ್ಕೊಂತ ಇಲ್ಲಿ ಐ ಉಳ್ಕೊಂತಲ್ಲ, ದಿಸ್ ಐಡಿನ್ ಆ್ಯಟಮ್ ವಿಚ್ ಈಸ್ ಬಾಂಡೆಡ್ ಟು ಆ ಕಾರ್ಬನ್ ಐಟಮ್ಗೆ ಬಾಂಡ್ ಆಗುತ್ತೆ, CH2 ಗ್ರೂಪ್ ಜೊತೆ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ನನಗೆ ಈಥೈಲ್ ಬ್ರೋಮೈಡಿಂದ ನನಗೆ ಈಥೈಲ್ ಐಡೈಡು ಈಸಿಲಿ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ವೆರಿ ಈಸಿ ಟು ಕನ್ವರ್ಟ್ ದಟ್ ಬ್ರೋಮೋ ಆಲ್ಕೇನ್ ಕಾಂಪೌಂಡ್ ಇಂಟು ಐಡೋ ಆಲ್ಕೇನ್ ಕಾಂಪೌಂಡ್. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಇಟ್ ಇಸ್ ವೆರಿ ಸಿಂಪಲ್. ದೇರ್ಫೋರ್ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಹೇಳುತ್ತೆ ನೋಡಿ, ಸ್ಟೇಟ್ಮೆಂಟ್ ಹಿಂಗೆ ಹೇಳುತ್ತೆ, ವೆನ್ ಕ್ಲೋರೋ ಆಲ್ಕೇನ್ ಆರ್ ಬ್ರೋಮೋ ಆಲ್ಕೇನ್, ಯಾವುದಾದ್ರು ತೊಗೊಬೋದು, ಕ್ಲೋರೋ ಆಲ್ಕೇನ್ ಆದರೂ ತೊಗೊಬೋದು, ಬ್ರೋಮೋ ಆಲ್ಕೇನ್ ಕಾಂಪೌಂಡ್ ಆದರೂ ತೊಗೊಬೋದು. ವೆನ್ ಅವರ್ ದಟ್ ಕ್ಲೋರೋ ಆಲ್ಕೇನ್ ಕಾಂಪೌಂಡ್ ಅಥವಾ ಬ್ರೋಮೋ ಆಲ್ಕೇನ್ ಕಾಂಪೌಂಡ್ಸ್ ವೆನ್ ದೇ ಆರ್ ಹೀಟೆಡ್ ವಿತ್ ಆರ್ ರಿಯಾಕ್ಟೆಡ್ ವಿತ್ ಸೋಡಿಯಂ ಐಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್, ಐಡೋ ಆಲ್ಕೇನ್ ಕಾಂಪೌಂಡ್ಸ್ ಆರ್ ಒಬ್ಟೈನ್ಡ್ ಎಸ್ ಅ ಪ್ರಾಡಕ್ಟ್. ಆ್ಯಂಡ್ ಎಕ್ಸಾಂಪಲ್, ಈಥೈಲ್ ಬ್ರೋಮೈಡ್ ತೊಗೊಂಡಿದ್ದೀನಿ, ಅದನ್ನು ಸೋಡಿಯಂ ಐಡೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಐ ವಿಲ್ ಗೆಟ್ ಈಥೈಲ್ ಐಡೈಡ್ ಕಾಂಪೌಂಡ್ ಎಸ್ ಅ ಪ್ರಾಡಕ್ಟ್. ಆ್ಯಂಡ್ ದಿಸ್ ರಿಯಾಕ್ಷನ್ ಇಟ್ ಇಸ್ ಕಾಲ್ಡ್ ಎಸ್ ಎ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಎಕ್ಸಾಮಲ್ಲಿ ಕೇಳ್ಬೋದು, ಎಕ್ಸ್ಪ್ಲೈನ್ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ 2 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ಅವನೇನು ಮಾಡ್ತಾನೆ, ಸೊ ಒಂದು ಲೆಫ್ಟ್ ಸೈಡ್ನಲ್ಲಿ ರಿಯಾಕ್ಟೆಂಟ್ಸನ್ನು ಕೊಟ್ಬಿಟ್ಟು ರೈಟ್ ಸೈಡ್ನಲ್ಲಿ ಪ್ರೆಡಿಕ್ಟ್ ದ ಪ್ರಾಡಕ್ಟ್ ಅಂತ ಕೊಡ್ತಾನೆ. ಪ್ರೆಡಿಕ್ಟ್ ದ ಪ್ರಾಡಕ್ಟ್ ಅಂತ ಕೊಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನು ನೇಮ್ ದ ರಿಯಾಕ್ಷನ್ ಅಂತ ಕೇಳ್ತಾನೆ. ಸೊ ಈ ಬೇಸಿಸ್ ಮೇಲೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ಸನ್ನು ಕೇಳ್ತಾನೆ. ಇಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಅದರಲ್ಲಿ ಒಂದು ನೇಮಡ್ ರಿಯಾಕ್ಷನ್, ಒಂದು ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಆಯಿತು. ಅದೇ ಥರ ಇನ್ನು ಅನದರ್ ನೇಮಡ್ ರಿಯಾಕ್ಷನ್ಸು ನಮಗೆ ಯಾವ ಸಿಕ್ತು? ಫಿಂಕಲ್ಸ್ಟೈನ್ ರಿಯಾಕ್ಷನ್ ಸಿಕ್ಕಿದೆ. ಸೊ ಇದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇದು ಫಾರ್ ದ ಪ್ರಿಪ್ರೇಷನ್ ಆಫ್ ಐಡೋ ಆಲ್ಕೇನ್ ಕಾಂಪೌಂಡ್ಸನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ನಾವು ಸೊ ಫಿಂಕಲ್ಸ್ಟೈನ್ ರಿಯಾಕ್ಷನ್ನ ಒಂದು ಎಕ್ಸಾಂಪಲ್ ಅಂತ ತೊಗೊಳ್ತೀನಿ. ಇನ್ನೊಂದು ಫ್ಲೋರೋ ಆಲ್ಕೇನ್ ಕಾಂಪೌಂಡ್ನ ಪ್ರಿಪ್ರೇಷನ್ ಮಾಡಬೇಕು ಈಗ ನಾನು.
ಈಗ ಫ್ಲೋರೋ ಆಲ್ಕೇನ್ ಕಾಂಪೌಂಡನ್ನು ಪ್ರಿಪ್ರೇಷನ್ ಮಾಡಬೇಕು ಅಂತಲೇ ಯಾವ ರಿಯಾಕ್ಷನ್ನ ತೊಗೊಳ್ತೀನಿ ಅದನ್ನೇ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇನ್ನೊಂದು ನೇಮಡ್ ರಿಯಾಕ್ಷನ್ ಬರ್ತಾ ಇದೆ. ಆ್ಯಂಡ್ ದಟ್ ರಿಯಾಕ್ಷನ್ ಇಟ್ ಇಸ್ ಕಾಲ್ಡ್ ಎ ಸ್ವಾರ್ಟ್ಸ್ ರಿಯಾಕ್ಷನ್. ಏನೋ ಸ್ವಾರ್ಟ್ಸ್ ರಿಯಾಕ್ಷನ್. ಒನ್ ಸೆಕೆಂಡ್, ಸ್ವಾರ್ಟ್ಸ್ ಅಂತಂದರೆ ಸೈಂಟಿಸ್ಟ್ ನೇಮ್. ಸೊ ವಾಟ್ ಇಸ್ ದಿ ಸ್ವಾರ್ಟ್ಸ್ ರಿಯಾಕ್ಷನ್? ಇಲ್ಲೇನು ಮಾಡ್ತೀವಿ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ? ಇಟ್ ಇಸ್ ವೆರಿ ಸಿಂಪಲ್. ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಒನ್ಸ್ ಅಗೇನ್ ವಿ ವಿಲ್ ಟೇಕ್ ದ ಕ್ಲೋರೋ ಆಲ್ಕೇನ್ ಕಾಂಪೌಂಡ್. ಮತ್ತೆ ಇಲ್ಲಿ ಹೇಳ್ತೀನಿ, ಈ ಎರಡೂ ಕೇಸ್ನಲ್ಲಿ ನಾನು ಕ್ಲೋರೋ ಆಲ್ಕೇನ್ ತೊಗೊಬೇಕು ಅಥವಾ ಬ್ರೋಮೋ ಆಲ್ಕೇನ್ ತೊಗೊಬೇಕು. ವೆನ್ ಅವರ್ ದಿಸ್ ಕ್ಲೋರೋ ಆಲ್ಕೇನ್ ಕಾಂಪೌಂಡ್, ಫಾರ್ ಎಕ್ಸಾಂಪಲ್ ನೋಡಿ CH3Cl ತೊಗೊಂಡಿದ್ದೀನಿ ಇಲ್ಲಿ, ಕ್ಲೋರೋಮೀಥೇನ್ ಆರ್ ಮಿಥೈಲ್ ಕ್ಲೋರೈಡ್. ವೆನ್ ದಿಸ್ ಕಾಂಪೌಂಡ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಎ ರಿಯೇಜೆಂಟ್ ಅಥವಾ ರಿಯಾಕ್ಟಿವ್ ಮಾಲಿಕ್ಯೂಲ್, ಇಟ್ ಈಸ್ ಕಾಲ್ಡ್ ಆಸ್ ಸಿಲ್ವರ್ ಫ್ಲೋರೈಡ್. ಗೊತ್ತಾಗ್ತಿದೆಯಲ್ಲ? ಜಸ್ಟ್ ಇಟ್ ಇಸ್ ವೆರಿ ಸಿಂಪಲ್. ನನ್ನ ಹತ್ರ ಕ್ಲೋರೋ ಆಲ್ಕೇನ್ ಇದೆ, ಮಿಥೈಲ್ ಕ್ಲೋರೈಡ್ ತೊಗೊಂಡಿದ್ದೀನಿ, ಅದನ್ನು AgF ಸಿಲ್ವರ್ ಫ್ಲೋರೈಡ್ ಜೊತೆ ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ರಿಯಾಕ್ಷನ್ ಮಾಡಿದಾಗ ಇಷ್ಟ ಇಟ್ ವೆರಿ ಸಿಂಪಲ್. ನೋಡಿ, ಇಲ್ಲಿಂದ ಈ ಕ್ಲೋರಿನ್ ಆಟಮ್ ಏನು ಮಾಡುತ್ತೆ, Ag ಜೊತೆ ಕಂಬೈನ್ ಆಗುತ್ತೆ. AgF ಇದ್ದಿದ್ದು AgCl ಆಗುತ್ತೆ. ಪ್ಲಸ್ ಇಲ್ಲಿ ಫ್ಲೋರಿನ್ ಆಟಮ್ ಇತ್ತಲ್ಲ, ಫ್ಲೋರಿನ್ ಆಟಮ್ ಬಂದು ಈ CH3 ಜೊತೆ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ನಿಮಗೆ ಫ್ಲೋರೋ ಆಲ್ಕೇನ್ ಕಾಂಪೌಂಡ್ ಸಿಗುತ್ತೆ. ನನಗೆ ಇಟ್ ವಿಲ್ ಗಿವ್ CH3F ಅಥವಾ ಫ್ಲೋರೋಮೀಥೇನ್ ಕಾಂಪೌಂಡ್ ಈಸ್ obtained as a product. And this reaction it is called as Schwartz reaction ಅಂತ ಕರಿತೀವಿ. This Schwartz reaction which is used in the preparation of fluoroalkane compound. Schwartz reaction which is used in the preparation of the fluoroalkane compound ಅಂತ ಹೇಳುತ್ತೆ. Therefore fluoroalkane compounds ಅನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ನಾವು Schwartz reactions ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ವೆರಾಸ್ ಐಡಾಲ್ಕೇನ್ನ ಫಿಂಕಸ್ಟನ್ ರಿಯಾಕ್ಷನಿಂದ ಪ್ರಿಪ್ರೇಷನ್ ಮಾಡ್ತೀವಿ. ನೋಡಿ ಒಂದು ಎಕ್ಸಾಂಪಲ್, ನಾನೇನು ತೊಗೊಂಡಿದ್ದೆ, ಕ್ಲೋರೋ ಮೀಥೇನ್ ತೊಗೊಂಡಿದ್ದೆ, ಇಲ್ಲಿ ಬ್ರೋಮೋ ಮೀಥೇನ್ ತೊಗೊಂಡಿದ್ದೀನಿ. ವೆನ್ ಅವರ್ ದಟ್ ಬ್ರೋಮೋ ಮೀಥೇನ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಸಿಲ್ವರ್ ಫ್ಲೋರೈಡ್ ಕಾಂಪೌಂಡ್, ಇಟ್ ವಿಲ್ ಗಿವ್ ಮಿಥೈಲ್ ಫ್ಲೋರೈಡ್ ಆ್ಯಂಡ್ AgBr. ಅರ್ಥ ಆಗಿದೆಯಲ್ವಾ? ಈ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ನಾವು ಇಲ್ಲಿ AgF ಅಂತ ತೊಗೊಂಡಿದ್ದೀನಿ, ಬದಲಾಗಿ ನಾವು AgF ಬದಲು ಬೇರೆ ರಿಯೇಜೆಂಟ್ಸನ್ನು ತೊಗೊಬೋದು. ಸೊ ಇನ್ ಸಮ್ ಕೇಸಸ್ ಯು ಕ್ಯಾನ್ ಆಲ್ಸೋ ಟೇಕ್ ಇನ್ಸ್ಟೆಡ್ ಆಫ್ ದಿಸ್ AgF ಬದಲು ನಾನು ಇನ್ ಕೇಸ್ ನನ್ನ ಹತ್ರ ಮರ್ಕ್ಯುರಿಕ್ ಫ್ಲೋರೈಡ್ ಇದ್ದರೆ Hg2F2 ಇದನ್ನು ತೊಗೊಬೋದು. ಹೀಗೆ ಅರ್ಥ ಆಗ್ತಿದೆಯಲ್ವಾ? ಲೈಕ್ ದಿಸ್. ಅದೇ ಥರ ಆ್ಯಂಟಿಮನಿ ಫ್ಲೋರೈಡ್ ಬಂದರೆ ಆ್ಯಂಟಿಮನಿ ಫ್ಲೋರೈಡನ್ನು ತೊಗೊಬೋದು. ಲೈಕ್ ದಿಸ್. ಇನ್ಸ್ಟೆಡ್ ಆಫ್ ದಟ್ AgF ವಿ ಕ್ಯಾನ್ ಟೇಕ್ ಮರ್ಕ್ಯುರಿಕ್ ಫ್ಲೋರೈಡ್, ಸ್ಟೆಬ್ನಿಯಂ ಫ್ಲೋರೈಡ್ ಎಟ್ಸೆಟ್ರಾ ಅಂತ ಹೇಳುತ್ತೆ ಫಾರ್ ದ ಪ್ರಿಪ್ರೇಷನ್ ಆಫ್ ದ ಫ್ಲೋರೋ ಆಲ್ಕೇನ್ ಕಾಂಪೌಂಡ್ ಬೈ ಟೇಕಿಂಗ್ ದ ಕ್ಲೋರೋ ಅಥವಾ ಬ್ರೋಮೋ ಆಲ್ಕೇನ್ ಕಾಂಪೌಂಡ್ಸ್ ಅಂತ ಹೇಳುತ್ತೆ. And that is all about the Schwartz reaction ಅಂತ ಹೇಳುತ್ತೆ. And that is all about the preparation of the haloalkane compounds. So by using this Finkelstein reaction and the Schwartz reaction ಅಂತ ಹೇಳ್ತೀವಿ ಕಣಪ್ಪ. ಸೊ ಇದಿಷ್ಟು ದ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಆಫ್ ದ haloalkane compounds and haloarine compounds ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ haloalkanes and haloarines, ಪ್ರಿಪ್ರೇಷನ್ ಆಫ್ haloalkanes and haloarines. ಅರ್ಥ ಆಗಿದೆಯಲ್ವಾ? ಸೊ ಇದಿಷ್ಟ ಆದಮೇಲೆ ನೆಕ್ಸ್ಟ್ ಫರ್ದರ್ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಥವಾ ನೆಕ್ಸ್ಟ್ ಟಾಪಿಕ್ ಅಂತ ತೊಗೊಂಡ್ರೆ, ನೆಕ್ಸ್ಟ್ ಟಾಪಿಕಲ್ಲಿ ಇದಿಷ್ಟು ಪ್ರಿಪ್ರೇಷನ್ ಆದಮೇಲೆ, ಸೊ ಇಲ್ಲಿವರೆಗೆ ನೋಡಿ ಇಂಟ್ರೊಡಕ್ಷನ್ ತಿಳ್ಕೊಂಡ್ವಿ, ಕ್ಲಾಸಿಫಿಕೇಷನ್ ತಿಳ್ಕೊಂಡ್ವಿ, ಅದಾದಮೇಲೆ ನಾಮಿನ್ಕ್ಲೇಚರನ್ನು ತಿಳ್ಕೊಂಡ್ವಿ, ಅದಾದಮೇಲೆ ಪ್ರಿಪ್ರೇಷನ್ ಆಯಿತು. ಈಗ ನೆಕ್ಸ್ಟು ನಾವು ಪ್ರಾಪರ್ಟೀಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಪ್ರಾಪರ್ಟೀಸ್ ಅಂತ ಬಂದಾಗಲ್ಲಿ ಎರಡು ರೀತಿ ಪ್ರಾಪರ್ಟೀಸ್ ಬರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್ಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್ಸ್ ಅಂತ ಹೇಳುತ್ತೆ. ಆ್ಯಂಡ್ ಲೆಟ್ ಮಿ ಕಂಟಿನ್ಯೂ ವಿತ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ haloalkane compounds and the haloarine compounds in the next class. And after that physical properties ಮುಗಿದ ಮೇಲೆ ನೆಕ್ಸ್ಟು ಕೆಮಿಕಲ್ ಪ್ರಾಪರ್ಟೀಸನ್ನು ತೊಗೊಂಡಲ್ಲಿ, ಸೊ ವಾಟ್ ಆರ್ ದ ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ವಿ ಕ್ಯಾನ್ ಕ್ಯಾರಿ ಔಟ್ ಬೈ ಕನ್ಸಿಡರಿಂಗ್ ದಿಸ್ haloalkanes ಅಥವಾ haloarine ಕಾಂಪೌಂಡ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡೋದು ಅಥವಾ ರಿಯಾಕ್ಷನ್ಸನ್ನು ಏನೇನು ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ವಿತ್ ಆಲ್ ದಿಸ್, ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನಿಮ್ಮನ್ನು ಮತ್ತೊಂದು ಕ್ಲಾಸ್ನಲ್ಲಿ ನಿಮ್ಮ ಜೊತೆಗೆ ನಾನು ಬೇರೆ ಟಾಪಿಕನ್ನು ತೊಗೊಂಡು ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಸೊ ವಿತ್ ಆಲ್ ದಿಸ್, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಸೇಫ್ ಆಗಿರಿ ಅಂತ ಹೇಳ್ತಾ, ಸೊ ನಾನು ಇಲ್ಲಿಂದ ಸೈನ್ ಆಫ್ ಆಗ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಪಾ.